ಶ್ಲೋಕ 20. ಕೃತವಾನ್ ಕಿಲ ಕರ್ಮಾಣಿ ಸಹ ರಾಮೇಣ ಕೇಶವಃ ಅತಿಮರ್ತ್ಯಾನಿ ಭಗವಾನ್ ಗೂಢಃ ಕಪಟ ಮಾನುಷಾಃ. ಅನುವಾದ: ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು, ಭಗವಾನ್ ಶ್ರೀಕೃಷ್ಣನು ಬಲರಾಮನೊಡಗೂಡಿ ಮಾನವನಂತೆ ನಟಿಸಿದನು. ಹೀಗೆ ವೇಷಧಾರಿಯಾಗಿ ಅನೇಕ ಅತಿಮಾನುಷ ಕಾರ್ಯಗಳನ್ನು ಮಾಡಿದರು. ಭಾವಾರ್ಥ: ಮನುಷ್ಯನು ಸ್ವರೂಪಣೆ ಮತ್ತು ಶ್ವಾರೋಪಣೆಯ ಮತ್ತು ಪ್ರಾಣಿತ್ವಾರೋಪಣೆಯ ಸಿದ್ಧಾಂತಗಳನ್ನು ಶ್ರೀಕೃಷ್ಣನಿಗೆ ಅಥವಾ ದೇವೋತ್ತಮ ಪರಮಪುರುಷನಿಗೆ ಎಂದೆಂದಿಗೂ ಅನ್ವಯಿಸುವುದಿಲ್ಲ. ವ್ರತ, ತಪಸ್ಸು ಮೊದಲಾದ ಆಚರಣೆಗಳಿಂದ ಮನುಷ್ಯನು ದೇವನಾಗುತ್ತಾನೆ ಎಂಬ ವಿಚಾರ ಸರಣಿ ಈಗ ವಿಶೇಷವಾಗಿ ಭಾರತದಲ್ಲಿ ಅತಿರೇಕವಾಗಿ ಕೇಳಿ ಬರುತ್ತಿದೆ. ಭಗವಾನ್ ರಾಮ, ಭಗವಾನ್ ಕೃಷ್ಣ, ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು, ಋಷಿಮುನಿಗಳು ಅಪೌರುಷೇಯ ಧರ್ಮ ಗ್ರಂಥಗಳಲ್ಲಿ ಸೂಚಿಸಿರುವಂತೆ ದೇವೋತ್ತಮ ಪರಮಪುರುಷನೆಂದು ಗುರುತಿಸಿದ್ದಾರೆ. ಅಂದಿನಿಂದ ನೀತಿಭ್ರಷ್ಟರು ತಮ್ಮದೇ ಆದ ಅವತಾರಗಳನ್ನು ಸೃಷ್ಟಿಸಿಕೊಂಡಿದ್ದಾರೆ. ಇಂತಹ ದೇವರ ಅವತಾರಗಳ ಕಲ್ಪನೆಯ ಪ್ರಕ್ರಿಯೆ ಒಂದು ಸಾಮಾನ್ಯ ವ್ಯವಹಾರವಾಗಿ ಬಿಟ್ಟಿತು. ಅದು ವಿಶೇಷವಾಗಿ ಬಂಗಾಲದಲ್ಲಿ ಯೋಗಶಕ್ತಿಯ ಕೆಲವೊಂದು ಲಕ್ಷಣಗಳುಳ್ಳವರು ಐಂದ್ರಜಾಲಿಕ ಚಮತ್ಕಾರಗಳನ್ನು ಪ್ರದರ್ಶಿಸುವ ಮೂಲಕ ಜನಮತದಿಂದ ಸುಲಭವಾಗಿ ದೇವರ ಅವತಾರವಾಗಿ ಬಿಡುತ್ತಾರೆ. ಭಗವಾನ್ ಶ್ರೀಕೃಷ್ಣ ಇಂತಹ ಅವತಾರವಲ್ಲ. ಅವನು ಆವಿರ್ಭಾವದ ಪ್ರಾರಂಭದಿಂದಲೂ ವಾಸ್ತವವಾಗಿ ದೇವೋತ್ತಮ ಪರಮಪುರುಷನು. ಅವನು ತನ್ನ ತಾಯಿ ಎನಿಸಿಕೊಂಡವಳ ಎದುರೇ ಚತುರ್ಭುಜ ವಿಷ್ಣುವಿನ ರೂಪದಲ್ಲಿ ಪ್ರತ್ಯಕ್ಷನಾಗಿದ್ದನು. ಅನಂತರ ತಾಯಿಯ ಪ್ರಾರ್ಥನೆಯ ಮೇಲೆಗೆ ಮಾನವ ಶಿಶುವಾದನು. ಆ ಕೂಡಲೇ ಅವಳನ್ನು ಬಿಟ್ಟು ಮತ್ತೊಬ್ಬ ಭಕ್ತನಿಗಾಗಿ ಗೋಕುಲಕ್ಕೆ ತೆರಳಿದರು. ಗೋಕುಲದಲ್ಲಿ ನಂದ ಮಹಾರಾಜ ಮತ್ತು ಯಶೋಧ ಮಾತೆ ಅವನನ್ನು ಮಗನಾಗಿ ಅಂಗೀಕರಿಸಿದರು. ಅಂತೆಯೇ ಭಗವಾನ್ ಶ್ರೀಕೃಷ್ಣನ ಪ್ರತಿರೂಪವಾದ ಶ್ರೀ ಬಲದೇವನನ್ನು ಶ್ರೀ ವಾಸುದೇವನ ಮತ್ತೊಬ್ಬ ಪತ್ನಿಗೆ ಜನಿಸಿದ ಶಿಶುವೆಂದು ಪರಿಗಣಿಸಲಾಯಿತು. ಶ್ರೀಕೃಷ್ಣನ ಜನನ ಮತ್ತು ಲೀಲೆಗಳು ಕಾರ್ಯಾಚರಣೆಗಳು ಅಲೌಕಿಕವಾದವು ಎಂದು ಅವುಗಳ ಅಲೌಕಿಕ ಸ್ವರೂಪವನ್ನು ಅರಿತುಕೊಳ್ಳುವಂತಹ ಅದೃಷ್ಟಶಾಲಿಗಳು ಕೂಡಲೇ ಮುಕ್ತಾತ್ಮರಾಗಿ ದೇವರ ಸಾಮ್ರಾಜ್ಯಕ್ಕೆ ಮರಳಲು ಅರ್ಹರಾಗುವರು ಎಂದು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಆದ್ದರಿಂದ ಮುಕ್ತಿಗಾಗಿ ಶ್ರೀಕೃಷ್ಣನ ಜನನ ಮತ್ತು ಕಾರ್ಯಕ್ರಿಯೆಗಳ ಪಾರಮಾರ್ಥಿಕ ಸ್ವರೂಪ ಜ್ಞಾನವೇ ಸಾಕು. ಶ್ರೀಮದ್ ಭಾಗವತದಲ್ಲಿ ಭಗವಂತನ ಪಾರಮಾರ್ಥಿಕ ಸ್ವರೂಪವನ್ನು 9 ಸ್ಕಂದಗಳಲ್ಲಿ ವಿವರಿಸಲಾಗಿದೆ. 10ನೆಯದರಲ್ಲಿ ಅವರ ವಿಶೇಷ ಲೀಲೆಗಳನ್ನು ಎತ್ತಿಕೊಳ್ಳಲಾಗಿದೆ. ಇವೆಲ್ಲವೂ ಈ ಸಾಹಿತ್ಯವನ್ನು ಕ್ರಮೇಣವಾಗಿ ಅಧ್ಯಯನ ಮಾಡಿದಂತೆ ಅರ್ಥವಾಗುತ್ತದೆ. ಭಗವಂತನು ತನ್ನ ತಾಯಿಯ ತೊಡೆಯ ಮೇಲಿರುವಾಗಲೇ ತನ್ನ ದೈವತ್ವವನ್ನು ಪ್ರದರ್ಶಿಸನೆಂಬುದನ್ನು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು. ಅವನ ಕ್ರಿಯೆಗಳೆಲ್ಲ ಅತಿಮಾನುಷವಾದವು. ಅವನು 7 ವರ್ಷದವನು ಇದ್ದಾಗಲೇ ಗೋವರ್ಧನ ಗಿರಿಯನ್ನು ಎತ್ತಿದನು. ಈ ಎಲ್ಲಾ ಕಾರ್ಯಕೃತ್ಯಗಳು ಅವನು ವಾಸ್ತವವಾಗಿ ದೇವೋತ್ತಮ ಪರಮಪುರುಷನೆಂಬುದನ್ನು ರುಜುವಾತುಪಡಿಸುತ್ತದೆ. ಆದರೂ ತಮ್ಮ ಆಧ್ಯಾತ್ಮಿಕ ಮಾಯಾಚ್ಛಾದನದಿಂದ ಅವನ ತಂದೆ ತಾಯಿ ಮತ್ತಿತರ ಬಂಧು ಬಳಗ ಎನಿಸಿಕೊಂಡವರೆಲ್ಲರೂ ಅವನನ್ನು ಸಾಮಾನ್ಯ ಶಿಶುವಿನಂತೆಯೇ ಗ್ರಹಿಸಿದರು. ಅವನಿಂದ ಏನಾದರೊಂದು ಅದ್ಭುತ ಕಾರ್ಯ ನಡೆದಾಗ ತಂದೆ ತಾಯಿಗಳು ಅದನ್ನು ಬೇರೆ ರೀತಿಯಾಗಿಯೇ ಗ್ರಹಿಸಿದರು. ಅವರು ತಮ್ಮ ನಿಶ್ಚಲ ಪುತ್ರ ಪ್ರೇಮದಿಂದ ತೃಪ್ತರಾಗಿದ್ದರು. ಆದ್ದರಿಂದಲೇ ನೈಮಿಷಾರಣ್ಯದ ಋಷಿಗಳು ಅವರನ್ನು ತೋರಿಕೆಗೆ ಮಾನವರನ್ನು ಹೋಲುವಂತೆ ವರ್ಣಿಸಿದರು. ಆದರೆ ವಾಸ್ತವವಾಗಿ ಅವನು ಸರ್ವಶಕ್ತ ದೇವೋತ್ತಮ ಪರಮಪುರುಷನು. ಹರೇ ಕೃಷ್ಣ. ಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರೋನ್ಮಿಲಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ಕೃತವಾನ್ ಕಿಲ ಕರ್ಮಾಣಿ ಸಹ ರಾಮೇಣ ಕೇಶವ ಅತಿಮರ್ತ್ಯಾನಿ ಭಗವಾನ್ ಗೂಢ ಕಪಟ ಮಾನುಷಃ. ಬಹಳ ಅದ್ಭುತವಾದ ಶ್ಲೋಕ ಇದು. ಇಲ್ಲಿ ಕೃಷ್ಣ ಬಲರಾಮರ ಬಗ್ಗೆ ವರ್ಣನೆ ಇದೆ. ಅನುವಾದದಲ್ಲಿ ಕೃಷ್ಣ ಬಲರಾಮರ ಬಗ್ಗೆ ವರ್ಣನೆ ಇದೆ. ತಾತ್ಪರ್ಯದಲ್ಲಿ ಪ್ರಭುಪಾದರು ಏನೋ ಬೇರೆ ವಿಷಯನೇ ಹೇಳ್ತಾ ಇದ್ದಾರೆ ಅಂತ ಅನಿಸ್ಬೋದು. ಆದ್ರೆ ಇಲ್ಲಿ ಸ್ಪಷ್ಟವಾಗಿ ಏನ್ ಹೇಳಿದೆ ಅಂದ್ರೆ ಕೃಷ್ಣ ಬಲರಾಮರು ಭಗವಾನ್ ಇದ್ದಾರೆ ಅಂತ. ಅತಿ ಮರ್ತ್ಯಾನಿ ಭಗವಾನ್. ಅತಿ ಮರ್ತ್ಯ ಅಂದ್ರೆ ಸಾಮಾನ್ಯ ಜನ ಅಲ್ಲ,
ಅಸಾಧಾರಣ ಜನ ಮಾಡುವಂತ ಕಾರ್ಯಗಳನ್ನ ಮಾಡಿದ್ದಾರೆ ಇವರು. ಯಾರು? ಭಗವಾನ್ ಕೇಶವ ಮತ್ತೆ ರಾಮ, ಅಂದ್ರೆ ಕೃಷ್ಣ ಮತ್ತೆ ಬಲರಾಮ ಇವರು. ಇದನ್ನ ವಿಶೇಷವಾಗಿ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಋಷಿಗಳಿಗೆ ಗೊತ್ತು ಕಲಿಯುಗದಲ್ಲಿ ಮೋಸ ಭಗವಾನ್ಗಳು ಬಹಳಷ್ಟು ಬರ್ತಾರೆ. ಆ ಮೋಸ ಭಗವಾನ್ಗಳು ಏನೋ ಒಂದು ಸಣ್ಣ ಕೆಲಸಗಳನ್ನ ಮಾಡಿ ನಾನು ಭಗವಂತ ಅನ್ನುವಂತ ಒಂದು ಪ್ರತಿಪಾದನೆ ಮಾಡ್ತಾರೆ ಅಂತ. ಆಮೇಲೆ ಮೂರ್ಖ ಜನರು ಆ ತರ ಜನರಿಗೆ ಭಗವಂತ ಅಂತ ನಂಬ್ತಾರೆ. ಅದು ಸ್ಪಷ್ಟವಾಗಿ ನಾವು ಕಲಿಯುಗದಲ್ಲಿ ಕಾಣಬಹುದು ಇದನ್ನ. ಎಷ್ಟೋ ಜನ ಬಹಳಷ್ಟು ವಿಧವಾದ ಸಂಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ, ಬಹಳಷ್ಟು ಸಂಘಟನೆಗಳನ್ನ ಮಾಡ್ಕೊಂಡಿದ್ದಾರೆ. ನಾನು ಭಗವಂತ ಅಂತ ಹೇಳಿ ಪ್ರಚಾರ ಮಾಡ್ತಾ ಇದ್ದಾರೆ. ಬಹಳಷ್ಟು ಜನರಿಗೆ ತಮ್ಮ ಸೇವೆ ಮಾಡ್ಲಿಕ್ಕೆ ಪ್ರೇರಣೆ ಕೊಡಿಸ್ತಾ ಇದ್ದಾರೆ. ಆದ್ರೆ ಆ ತರದ್ದು ಮೋಸ ಭಗವಾನ್ಗಳು ಜಾಸ್ತಿ ದಿನ ಉಳಿಯಲ್ಲ. ಕೃಷ್ಣ ಭಾವನಾಮೃತ ಸಂಘದ ಉದ್ದೇಶ ಏನು ಅಂದ್ರೆ, ಈ ತರ ಮೋಸ ಭಗವಾನರನ್ನ ಬಯಲು ಮಾಡ್ಬೇಕು. ಮತ್ತೆ ನಿಜವಾದ ಭಗವಾನ್ ಯಾರು? ಶ್ರೀಕೃಷ್ಣ, ಅವನು ನಿಜವಾದ ಭಗವಂತ ಅಂತೂ ನಾವು ಪ್ರತಿಪಾದನೆ ಮಾಡ್ಬೇಕು. ಯಾಕೆ ಜನರು ಈ ತರ ಮೋಸ ಭಗವಾನ್ ಹತ್ರ ಆಕರ್ಷಿತರಾಗ್ತಾರೆ ಹೊರತು ಕೃಷ್ಣನ್ ಹತ್ರ ಆಕರ್ಷಿತರಾಗಲ್ಲ? ಇದಕ್ಕೆ ಕಾರಣ ಏನ್ ಗೊತ್ತಾ? ಈಗ ನಿಮ್ಗೆ ಕಾಚಿನ ಬಳೆಗಳು ಬೇಕಂದ್ರೆ ಯಾವ ಅಂಗಡಿಯಲ್ಲೂ ಸಿಗುತ್ತೆ. ಅದಕ್ಕೆ ನೀವು ಕಷ್ಟ ಪಡ್ಬೇಕಾಗಿಲ್ಲ. ಒಂದ್ ಸ್ವಲ್ಪ ದುಡ್ಡಿದ್ರೆ ಸಾಕು, ಕಾಚಿನ ಬಳೆಗಳು ಸಿಗ್ತವೆ. ಆದ್ರೆ ನಿಮ್ಗೆ ವಜ್ರ ಬೇಕು, ಮುತ್ತು ರತ್ನ ಬೇಕಂದ್ರೆ ನೀವು ಕಷ್ಟ ಪಡ್ಬೇಕು. ನೀವು ನಿಜವಾದ ಅಂಗಡಿ ಹುಡುಕ್ಬೇಕು. ಎಲ್ಲೇ ಸುಳ್ಳು ರತ್ನ ಮುತ್ತುಗಳು ಕೊಡ್ತಾ ಇದ್ದಾರೆ ಅದನ್ನ ಪರೀಕ್ಷೆ ಮಾಡ್ಬೇಕು. ಯಾವ್ದು ನಿಜವಾದ ಮುತ್ತು ರತ್ನ ಇದೆ ಗೊತ್ತಿರೋರ ಹತ್ರ ಕೇಳ್ಬೇಕು. ಮತ್ತೆ ಅಷ್ಟು ದುಡ್ಡು ಇರ್ಬೇಕು ನಮ್ಮ ಹತ್ರ. ಅಷ್ಟು ದುಡ್ಡಿದ್ರೆ ನಾವು ಅಂಗಡಿಗೆ ಹೋಗಿ ಅದನ್ನೆಲ್ಲ ಕೊಂಡ್ಕೋಬಹುದು. ಅದು ಕಷ್ಟ, ಸುಲಭ ಅಲ್ಲ. ಆದ್ರೆ ಕಾಚಿನ ಬಳೆಗಳು ಸಿಗೋದು, ಅದ್ರಲ್ಲಿ ಡೂಪ್ಲಿಕೇಟ್ ನೋಡೋ ಅವಶ್ಯಕತೆನೇ ಇಲ್ಲ. ಕಾಚಿನ ಬಳೆ ಇರುತ್ತೆ, ಹೊಡೆದ್ರೆ ಗೊತ್ತಾಗುತ್ತೆ. ಅದಕ್ಕೆ ಅದನ್ನ ಎಲ್ ಬೇಕಾದಲ್ಲಿ ಸಿಗುತ್ತೆ. ಅದೇ ತರ ನಿಜವಾದ ಭಗವಂತ ಯಾರಿದ್ದಾರೆ ಅದನ್ನ ನೋಡ್ಲಿಕ್ಕೆ ಒಂದ್ ಸ್ವಲ್ಪ ತಪಸ್ಸೆ ಮಾಡ್ಬೇಕು. ಏನ್ ತಪಸ್ಸೆಗಳು? ಕೃಷ್ಣ ಭಾವನಾಮೃತ ಸಂಘದಲ್ಲಿ 4 ನಿಯಮಗಳಿದಾವೆ. ಮಾಂಸ ಭಕ್ಷಣೆ ಮಾಡ್ಬಾರ್ದು, ಆಮೇಲೆ ಜೂಜಾಡಬಾರ್ದು, ಆಮೇಲೆ ನಶೀಲಿ ಪದಾರ್ಥ ಸೇವನೆ ಮಾಡ್ಬಾರ್ದು, ಅನೈತಿಕ ಸಂಬಂಧವನ್ನು ಇಟ್ಕೋಬಾರ್ದು. ಇವು 4 ನಿಯಮಗಳನ್ನ ಗಂಭೀರವಾಗಿ ಪಾಲನೆ ಮಾಡಿದ್ರೆ ಏನಾಗುತ್ತೆ? ನಾವು ನಿಜವಾದ ಭಗವಂತನ ಜೊತೆಗೆ ಸಂಪರ್ಕ ಮಾಡ್ಬೋದು. ಮತ್ತೆ ಪ್ರತಿದಿನ 16 ಮಾಲೆ ಹರೇ ಕೃಷ್ಣ ಜಪ ಮಾಡ್ಲೇಬೇಕು ಕಡ್ಡಾಯವಾಗಿ. ಇದನ್ನ ಎಷ್ಟು ಗಂಭೀರವಾಗಿ ಪಾಲನೆ ಮಾಡ್ತೀವಿ ಅಷ್ಟು ಸರಳವಾಗಿ. ಅದಕ್ಕೆ ನಾವು ಕೃಷ್ಣ ಭಾವನಾಮೃತ ಸಂಘದಲ್ಲಿ ಎಲ್ಲರಿಗೂ ನಾವು ಇದು ಹರೇ ಕೃಷ್ಣ ಮಂತ್ರ ಜಪ ಮಾಡೋ ಅವಕಾಶ ಎಲ್ಲರಿಗೂ ಕೊಡ್ತೇವೆ. ಎಲ್ಲರೂ ಹರೇ ಕೃಷ್ಣ ಮಾಡಬಹುದು. ಆದ್ರೆ ಗಂಭೀರವಾಗ್ಬೇಕಂದ್ರೆ ಎಲ್ಲರೂ ಸೇವೆಗಳಲ್ಲಿ ಬರ್ಬೇಕು. ಎಲ್ಲರೂ ಈ ತರ ಸಂಕಲ್ಪವನ್ನು ತಗೋಬೇಕು. ಒಂದು ದಿನ ನನಗೆ ಯಾರು ತುಳಸಿ ಮಾಲೆ ತಗೊಳ್ತೀನಿ ಅಂತ ಹೇಳಿದ್ರು. ತುಳಸಿ ಮಾಲೆ ನಮ್ಮ ಕೌಂಟರ್ ಅಲ್ಲಿ ಒಂದ್ 50 ರೂಪಾಯಿ ಕೊಟ್ಟರೆ ಸಿಗುತ್ತೆ, 100 ರೂಪಾಯಿ ಕೊಟ್ಟರೆ ಸಿಗುತ್ತೆ. ಆದ್ರೆ ಅದಕ್ಕಿರುವಂತ ನಿಯಮಗಳು ಪಾಲನೆ ಮಾಡ್ಲಿಕ್ಕೆ ಸಿದ್ಧರಾದಾಗ ಅಷ್ಟೇ ನಾವು ಕೊಡ್ತೀವಿ. ಅದೇ ತರ ಕೃಷ್ಣ ಭಾವನಾಮೃತ ಸಂಘದಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿದ್ದಾರೆ. ಆದ್ರೆ ಕೆಲವೊಂದು ಸಂಸ್ಥೆಗಳು ಆತರ ಅಲ್ಲ. ನೀವು ಗುರುಗಳಿಗೆ ಒಂದು 1000 ರೂಪಾಯಿ ಕೊಟ್ಬಿಡಿ, 10,000 ಕೊಟ್ಬಿಡಿ, 50,000 ಕೊಟ್ಬಿಡಿ, ನಿಮ್ಗೆ ಒಂದು ಮಂತ್ರ ದೀಕ್ಷೆ ಕೊಟ್ಬಿಡ್ತಾರೆ. ಅಥವಾ ನೀವು ಒಂದು ಗುರುಗಳು ಒಂದು ಸ್ವಲ್ಪ ಭಸ್ಮ ಕೊಡ್ತಾರೆ, ಸ್ವಲ್ಪ ಬೂದಿ ಕೊಡ್ತಾರೆ, ಸ್ವಲ್ಪ ಚಿನ್ನ ಕೊಡ್ತಾರೆ. ಅದರಿಂದ ನಿಮ್ಮೆಲ್ಲ ರೋಗ ಪರಿಹಾರ ಆಗ್ಬಿಡುತ್ತೆ, ನಿಮ್ ಜೀವನದಲ್ಲಿ ಸುಖ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಜನರಿಗೆ ಏನ್ ಬೇಕಾಗಿದೆ ಅಂದ್ರೆ ತಪಸ್ಸೆ ಬೇಡ, ಈ ತರ ಏನಾದ್ರು ಶಾರ್ಟ್ ಕಟ್ ಇದ್ರೆ ಸಾಕು ಅಂತ ಹೇಳ್ತಾರೆ. ಇವಾಗ ಡಾಕ್ಟರ್ ಹತ್ರ ಹೋದ್ರು ನೋಡಿ, ಡಾಕ್ಟರ್ ಹತ್ರ ಹೋದ್ರು ಕೂಡ ಬೇಗ ಇಂಜೆಕ್ಷನ್ ಕೊಟ್ಬಿಡಿ, 1 ದಿನದಲ್ಲಿ ಕಮ್ಮಿ ಆಗ್ಬೇಕು ಅಂತ. 1 ದಿನದಲ್ಲಿ ಕಮ್ಮಿ ಆಗ್ಬೇಕು ರೋಗ, ನಮ್ಗೆ ಸಮಸ್ಯೆ ಪರಿಹಾರ 1 ದಿನದಲ್ಲಿ ಆಗ್ಬೇಕು. ಅದೇ ತರ ಮದುವೆ ಮಾಡಿಸ್ಬೇಕಾಗಿದೆ, ಆ ಪುರೋಹಿತರು ಹೇಳ್ತಾರೆ ಈ ಪದ್ಧತಿ ಇದೆ, ಆ ಪದ್ಧತಿ ಇದೆ. ಅದೇನಿದೆ 2 ತಾಸು 2 ಗಂಟೆ ಮುಗಿಸ್ಬಿಡಿ. ನಮಗೆ ತುಂಬಾ ಬೇರೆ ಮತ್ತೆ ರಿಸೆಪ್ಷನ್ ಇರುತ್ತೆ, ಬಹಳಷ್ಟು ಜನ ಬರ್ತಾರೆ, ಬಹಳಷ್ಟು ಕೆಲಸ ಇರುತ್ತೆ, ಮದುವೆ ಬೇಗ ಮುಗಿಸ್ಬಿಡಿ ನೀವು ಅಂತ. ಅಂದ್ರೆ ಕಲಿಯುಗ ಜನರಿಗೆ ತಪಸ್ಸೆ ಬೇಡ. ನಾವು ಮೊದ್ಲು ಚರ್ಚೆ ಮಾಡಿದ್ವಿ, ಪ್ರಾಯಣ ಅಲ್ಪಾಯುಷ್ಯ ಸಭ್ಯ ಕಲಾವಸ್ಮಿನ್ ಯುಗೆ ಜನ ಮಂದ ಸುಮಂದ ಮತಯೋ ಮಂದ ಭಾಗ್ಯ ಹಿ ಉಪದ್ರತ. ಕಲಿಯುಗ ಜನರಿಗೆ ಯಾವುದೇ ತರದ ತಪಸ್ಸೆ ಬೇಡ, ಆದಷ್ಟು ಬೇಗ ಬೇಗ ಎಲ್ಲ ಮುಗಿದೋಗ್ಲಿ ಅಂತ. ಅದಕ್ಕೆ ಅಂತ ಕಲಿಯುಗದ ಜನರಿಗೆ ಭಗವಂತನ್ ನೋಡೋದು ತಪಸ್ಸೆ ಬೇಡ. ಸರಳವಾಗಿ ಇನ್ನು ನಮ್ ಜೀವನದ ಕಷ್ಟ ನಿವಾರಣೆ ಆಗ್ಬಿಡ್ಬೋದು, ಸರಳವಾಗಿ ಎಲ್ಲಾ ದುಃಖಗಳ ಪರಿಹಾರ ಆಗ್ಬಿಡ್ಬೇಕು ಅಂತ. ಆ ತರ ಸರಳವಾಗಿ ಎಲ್ಲ ಮಾಡ್ಲಿಕ್ಕೆ ನೋಡ್ತಿದ್ದಾಗ ಏನಾಗತ್ತೆ, ಈ ಮೋಸಗಾರರ ವ್ಯಾಪಾರ ಜಾಸ್ತಿ ಆಗುತ್ತೆ. ಡುಪ್ಲಿಕೇಟ್ ತಗೊಳ್ಳುವಂತ ಜನ ಜಾಸ್ತಿ ಇದ್ರೆ
ಡೂಪ್ಲಿಕೇಟ್ ಮಾರುವಂತ ಜನ ಜಾಸ್ತಿ ಆಗ್ತಾರೆ ಸಮಾಜದಲ್ಲಿ. ಇವತ್ತು ಆಗಿರೋದು ಅದೇ. ನಮಗೆ ಡೂಪ್ಲಿಕೇಟ್ ದೇವ್ರು ಬೇಕಾಗಿದ್ದಾರೆ. ನಮಗೆ ತುಂಬಾ ಶಾರ್ಟ್ ಕಟ್ ಅಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಬೇಕಾಗಿದೆ. ಅದಕ್ಕೆ ಈ ತರ ಡೂಪ್ಲಿಕೇಟ್ ಭಗವಾನ್ಗಳು ಬಹಳಷ್ಟು ಸಿಗ್ತಾರೆ. ಅವ್ರು ನಿಮಗೆ ಟೀ ಕಾಫಿ ಕುಡಿಯೋದನ್ನ ಬಿಡು ಅಂತ ಹೇಳಲ್ಲ, ಹೊರಗಡೆ ತಿನ್ನೋದ್ ಬಿಡು ಅಂತ ಹೇಳಲ್ಲ, ಅವರು ನಿಮಗೆ ಯಾವುದೇ ತರದ ನಿಯಮಗಳನ್ನ ಪಾಲನೆ ಮಾಡಿ ಅಂತ ಹೇಳಲ್ಲ. ಯಾಕಂದ್ರೆ ಆ ತರ ಮಾಡಿದ್ರೆ ಅವರೆಲ್ಲ ಹೋಗ್ಬಿಡ್ತಾರಲ್ಲ, ಅವರಿಗೆ ಭಯ ಸಾಕಷ್ಟು ಜನ ಬಿಟ್ಟು ಹೋಗ್ಬಿಡ್ತಾರೆ ಅಂತ. ಅದಕ್ಕೆ ಅವರು ಆ ತರ ಡೂಪ್ಲಿಕೇಟ್ ಭಗವಾನ್ ಆಗಿದ್ದಾರೆ. ಆದ್ರೆ ಅವ್ರೇನ್ ಹೇಳ್ತಾರೆ, ಇವರು ಬಹಳ ದೊಡ್ಡ ಸಾಧನೆ ಮಾಡಿದ್ದಾರೆ, ಬಹಳ ವರ್ಷ ತಪಸ್ಸೆ ಮಾಡಿದ್ದಾರೆ, ಧ್ಯಾನ ಮಾಡಿದ್ದಾರೆ, ಯೋಗ ಮಾಡಿದ್ದಾರೆ, ಈ ತರ ಆಗಿ ಅವರು ಭಗವಾನ್ ಆಗಿದ್ದಾರೆ ಅಂತ. ಭಗವಾನಿಗೆ ಯಾಕ್ರಿ ಬೇಕು ಸಾಧನೆ, ಯಾಕೆ ಬೇಕು ತಪಸ್ಸೆ, ಯಾಕೆ ಬೇಕು ಯೋಗ? ಭಗವಾನ್ ಅಂದ್ರೆ ಮೊದ್ಲಿಂದ ಭಗವಾನ್ ಆಗ್ತಾರೆ. ಸಾಮಾನ್ಯ ಜೀವ ಭಗವಂತ ಆಗ್ಬೇಕಾಗಿದ್ರೆ ಸಾಮಾನ್ಯ ಜೀವರಲ್ಲಿ ಭಗವಂತರಲ್ಲಿ ಏನು ವ್ಯತ್ಯಾಸ? ಭಗವಂತ ಅಂದ್ರೆ ಅವ್ರು ಹುಟ್ಟಿನಿಂದ ಭಗವಂತ. ಕೃಷ್ಣ ಬಲರಾಮ ಹುಟ್ಟಿನಿಂದ ಭಗವಂತ ಇದ್ರು. ಹುಟ್ಟೋಕ್ಕಿಂತ ಮುಂಚೆನೆ ದೇವತೆಗಳು ಬಂದು ಪ್ರಾರ್ಥನೆ ಮಾಡಿದ್ರು, ಗರ್ಭಸ್ತುತಿ ಮಾಡಿದ್ರು. ಹುಟ್ಟಿದ ತಕ್ಷಣನೇ ಚತುರ್ಭುಜ ರೂಪ ನಾರಾಯಣ ರೂಪವನ್ನು ತೋರಿಸಿದ್ರು. ಸಾಮಾನ್ಯ ಮಕ್ಕಳ ತರ ಅಳ್ಳಿಲ್ಲ ಅವರು. ಹುಟ್ಟಿದ್ರು, ಚತುರ್ಭುಜ ನಾರಾಯಣ ರೂಪವನ್ನು ತೋರಿಸಿದ್ರು, ಅದಾದ್ಮೇಲೆ ದ್ವಿಭುಜ ಕೃಷ್ಣ ರೂಪವನ್ನು ತೋರಿಸಿದ್ರು. ಆ ಸಮಯದಲ್ಲಿ ಎಲ್ಲಾ ದ್ವಾರಪಾಲಕರು ಮಲಗಿಬಿಟ್ಟಿದ್ರು. ವಸುದೇವನ್ನ ಕಳಿಸಿ ಅಲ್ಲಿ ಗೋಕುಲದಲ್ಲಿ ಕೃಷ್ಣನನ್ನ ಸ್ಥಾಪನೆ ಮಾಡಿಸಿ ಬಂದ್ರು, ಇಡಿಸಿ ಬಂದ್ರು. ಹರೇ ಕೃಷ್ಣ, ಮ್ಯೂಟ್ ಮಾಡ್ತೀರಾ? ಅಲ್ಲಿ ಕಳಿಸಿ ಬಂದ್ರು. ಆಮೇಲೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಏನ್ ಕಾರ್ಯ ಆಯ್ತು? ಅಲ್ಲಿ ಹುಟ್ಟಿ ಸ್ವಲ್ಪೇ ದಿನ ಆಗಿದೆ, ಮಹಾ ರಾಕ್ಷಸಿ ಆಗಿರುವಂತ ಪೂತನ ಬಂದ್ರೆ ಆ ಪೂತನೆಯ ಸಂಹಾರ ಮಾಡಿ. ಹೇಗೆ? ಇದರ್ ಮ್ಯೂಟ್ ಮಾಡ್ಬೋದಾ ಒಂದ್ ಸ್ವಲ್ಪ? ಹರೇ ಕೃಷ್ಣ. ಅಭಿರಾಮ್ ಪ್ರಭು ನೀವು ಮಾಡ್ಬೋದಾ? ಅಭಿರಾಮ್ ಪ್ರಭು ಕೇಳಿಸ್ತಾ ಇದೆಯಾ? ಆ ಮಹಾ ರಾಕ್ಷಸಿ ಆಗಿರುವಂತ ಪೂತನ ಅವರಿಗೆ ಹಾಲು ಕುಡಿಸ್ಲಿಕ್ ಬಂದಿದ್ರು. ಹಾಲು ಕುಡಿಸ್ಲಿಕ್ ಬಂದು ವಿಷವನ್ನು ಎದೆ ಮೇಲೆ ಹಾಕೊಂಡು ಬಂದಿದ್ದಕ್ಕೆ ಆ ವಿಷವನ್ನು ನುಂಗ್ಬಿಟ್ರು, ಹಾಲನ್ನು ನುಂಗ್ಬಿಟ್ರು, ಅವ್ರ ಪ್ರಾಣವನ್ನು ನುಂಗ್ಬಿಟ್ರು. ಈ ತರ ಪುಟ್ಟ ಮಗು ಹುಟ್ಟಿ ಕೆಲವೇ ದಿನ ಆಗಿದೆ, ಈ ತರ ಅದ್ಭುತ ಕಾರ್ಯವನ್ನು ಮಾಡಿದ್ದಾರೆ. ಆ ದೊಡ್ಡ ಬಿರುಗಾಳಿ ಆಗಿ ತೃಣವರ್ತ ಆಗಿ ಬಂದಿದ್ರು, ಕೃಷ್ಣನನ್ನು ಮೇಲೆತ್ಕೊಂಡೋದ್ರೆ ಅವ್ರು ಬರೀ ತೂಕವನ್ನು ಬೆಳೆಸಿ, ಅವ್ರಿಗೇನು ಹೊಡಿಲಿಲ್ಲ ಬಡಿಲಿಲ್ಲ ಏನೂ ಇಲ್ಲ, ತಮ್ಮ ಶರೀರ ತೂಕವನ್ನು ಬೆಳೆಸಿ ತೃಣವರ್ತನಿಗೆ ಆ ಆಕಾಶದಲ್ಲಿ ಹಾರ್ಲಿಕ್ಕೆ ಆಗ್ಲಿಲ್ಲ, ಕೆಳಗಡೆ ಬಿದ್ದು ಸತ್ತು. ಮತ್ತೆ ಇಷ್ಟು ವಿಚಿತ್ರವಾದ ರಾಕ್ಷಸ ಬಂದ್ರು ವೃಂದಾವನದಲ್ಲಿ. ಎಲ್ಲರಿಗೂ ಅವರದೇ ರೀತಿಯಿಂದ ಸಂಹಾರ ಮಾಡಿದ್ರು. ವತ್ಸಾಸುರ, ಒಂದು ಸಣ್ಣ ಹಸುವಿನ ಕರ ಆಗಿ ಬಂದ್ರು. ಎಲ್ಲ ಹಸುವಿನ ಕರಗಳ ಜೊತೆಗೆ ಸೇರ್ಕೊಂಡಿದ್ರು ವತ್ಸಾಸುರ ಆಗಿ. ಈಗ ನಮ್ಮ ಕೃಷ್ಣ ಭಾವನಾಮೃತ ಸಂಘದಲ್ಲೂ ಈ ತರ ವತ್ಸಾಸುರಗಳು ಸೇರ್ಕೋಬಹುದು. ತಪ್ಪು ಜನ, ಮೋಸವಾಗಿರುವಂತ ಜನ ಧೋತಿ ಕುರ್ತಾ ತಿಲಕ್ ಹಚ್ಕೊಂಡು ಸೇರ್ಕೋಬಹುದು. ಆದ್ರೆ ನಮಗ್ ಗೊತ್ತಾಗ್ಲಿಕ್ಕಿಲ್ಲ, ಆದ್ರೆ ಕೃಷ್ಣನಿಗೆ ಗೊತ್ತಾಗುತ್ತೆ. ಅಲ್ಲಿರುವಂತ ಗೋಪಾಲಕರಿಗೆ ಗೊತ್ತಾಗ್ಲಿಲ್ಲ ವತ್ಸಾಸುರ ಸೇರ್ಕೊಂಡಿದ್ದಾನೆ ಅಂತ. ಅಲ್ಲಿರುವಂತ ಹಸುಗಳಿಗೂ ಗೊತ್ತಾಗ್ಲಿಲ್ಲ, ಆದ್ರೆ ಕೃಷ್ಣನಿಗೆ ಗೊತ್ತಾಯ್ತು ಇದು ಒಂದು ಅಸುರ ಅಂತ. ಅದಕ್ಕೆ ಜಾಗೃತವಾಗಿರ್ಬೇಕು ನಾವು. ಕೃಷ್ಣನಿಗೆ ಗೊತ್ತಾಗತ್ತೆ ಎಲ್ಲ. ಅದಕ್ಕೆ ಕೃಷ್ಣ ಏನ್ ಮಾಡ್ಲಿಲ್ಲ, ಹಸುಗಳನ್ನ ಎತ್ತಿ ಆಟ ಆಡಿಸ್ತಾ ಇರ್ತಾರೆ, ಗೊಳ ಆಡ್ತಾ ಇರ್ತಾರೆ, ಎತ್ತಿ ಆಟ ಆಡಿಸ್ತಾ ಬೀಳಿಸ್ತಾರೆ ಕೆಳಗಡೆ. ಅದನ್ನ ಒಂದ್ ಸ್ವಲ್ಪ ಪ್ರೀತಿಯಿಂದ ಬೆಳೆಸ್ತಾರೆ. ವತ್ಸಾಸುರನ್ನ ಸ್ವಲ್ಪ ಜೋರಾಗಿ ಬೆಳೆಸ್ಬಿಟ್ರು, ಪ್ರಾಣ ತ್ಯಾಗ ಮಾಡ್ಬೇಕಾಯ್ತು. ಆತರ ಭಗವಂತನ ಅದ್ಭುತ ಲೀಲೆಗಳು. 7 ವರ್ಷದ ಮಗು ಆಗಿರುವಾಗ ಯಾವಾಗ ಇಂದ್ರದೇವನಿಗೆ ಕೋಪ ಬಂತು, ಭಯಂಕರ ವೃಷ್ಟಿಯನ್ನು ಮಾಡಿದ್ರು, ಜೋರ ಮಳೆಯನ್ನು ಮಾಡಿದ್ರು. ಆವಾಗ ಒಂದೇ ಕಿರುಬೆರಳು, ಎಡಗೈಯ ಕಿರುಬೆರಳಲ್ಲಿ ಗೋವರ್ಧನವನ್ನು 7 ದಿನ 7 ರಾತ್ರಿ ಎತ್ತಿದ್ರು. ಅದಕ್ಕೆ ಈ ತರ ಅದ್ಭುತ ಕಾರ್ಯಗಳು ಭಗವಾನ್ ಶ್ರೀಕೃಷ್ಣ ಬಿಟ್ಟು ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಭಗವಾನ್ ಶ್ರೀಕೃಷ್ಣ ತಪಸ್ಸೆ ಮಾಡಿ, ಯೋಗ ಸಾಧನೆ ಮಾಡಿ, ಅದಾದ್ಮೇಲೆ ಭಗವಂತನ ಪದವಿಯನ್ನು ಪಡ್ಕೊಂಡಿಲ್ಲ. ಅವರು ಹುಟ್ಟಿನಿಂದಾನೇ ಭಗವಂತ, ಹುಟ್ಟುಕ್ಕಿಂತ ಮುಂಚಿನಿಂದಾನೇ ಭಗವಂತ ಅವರು. ಅದಕ್ಕೆ ಭಗವಂತ ಯಾವತ್ತೂ ಹುಟ್ಟಬೇಕಾಗಿಲ್ಲ. ಅಂದ್ರೆ ತಪಸ್ಸೆ ಮಾಡಿ ಭಗವಂತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ತಪಸ್ಸೆ ಮಾಡಿ ಭಗವಂತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಗವಂತ ಅಂದ್ರೆ ಅತಿ ಮಾನುಷ್ಯ ಕಾರ್ಯಗಳನ್ನ ಹುಟ್ಟಿನಿಂದಾನೇ ಪ್ರದರ್ಶನ ಮಾಡ್ತಾರೆ.
ಅವರು ನಿತ್ಯ ಭಗವಂತ ಆಗಿರ್ತಾರೆ. ಇದು ಒಂದು ಲಕ್ಷಣ ಭಗವಂತಂದು. ಅದಕ್ಕೆ ಯಾರಾದ್ರೂ ಈ ತರ ಮೋಸ ಇರುವಂತ ಜನ ಭಗವಾನ್ ಅಂತಂದ್ರೆ ಅದನ್ನ ಯಾವ ಕಾರಣಕ್ಕೂ ನಂಬೋ ಅವಶ್ಯಕತೆ ಇಲ್ಲ. ಮತ್ತೆ ಅವರಿಂದ ಶಾಪ ಆಗಿ ನಮಗೆ ತುಂಬಾ ತೊಂದರೆ ಆಗುತ್ತೆ, ಅದಕ್ಕೆ ಅವ್ರು ಕಾಲ್ ಬೀಳ್ಬೇಕು ಅಂತ ಏನೂ ಅವಶ್ಯಕತೆ ಇಲ್ಲ. ಅವರು ಭಗವಂತನ ಅಪರಾಧಿಗಳು, ಅಂತ ಅಪರಾಧಿಗಳ ಖಂಡನೆ ಮಾಡ್ಬೇಕು ತಕ್ಷಣ. ಬಹಳಷ್ಟು ಈ ಬೆಂಗಳೂರಲ್ಲಂತೂ ಈ ತರ ಜನರು ವ್ಯಾಪಾರ ಆಗ್ತಿದೆ. ಒಬ್ರು ತಾವು ಭಗವಾನ್ ಅಂತ ಹೇಳ್ತಾ ಇದ್ರು, ಆಂಧ್ರ ಪ್ರದೇಶ ಅಲ್ಲೇ ಇಲ್ಲೇ ತುಂಬಾ ಫೇಮಸ್ ಆಗಿದ್ರು. ಬಹಳಷ್ಟು ಜನ ಅವ್ರ ಹತ್ರ ಬಂದು ಬೂದಿ ಚಿನ್ನ ಎಲ್ಲ ತಗೊಂಡ್ ಹೋಗ್ತಾ ಇದ್ರು. ನಮ್ಮ ರೋಗ ನಿವಾರಣೆ ಆಗುತ್ತೆ ಅಂತ ಹಾಸ್ಪಿಟಲ್ಗಳನ್ನ ತೆಗೆದಿದ್ದಾರೆ. ಬಡವರು ಬಹಳಷ್ಟು ಜನರಿಗೆ ನೀರು ಕುಡಿಯೋ ವ್ಯವಸ್ಥೆ ಮಾಡಿದ್ದಾರೆ. ಭಗವಂತನ ಈ ತರ ವ್ಯವಸ್ಥೆ ಮಾಡಲ್ರಿ. ಯಾವಾಗ ಭಗವಂತ ಭೂಮಿ ಮೇಲೆ ಬಂದಿದ್ದ ಕೃಷ್ಣ ಆಗಿ, ಆವಾಗ ಅವನ್ ಕಾಲಿಟ್ಟ ತಕ್ಷಣನೇ ಆ ಆ ಇಡೀ ಭೂಮಿ ಮೇಲೆ ಎಲ್ಲೇ ಅನಾರೋಗ್ಯ ಸಮಸ್ಯೆ ಇರ್ಲೇ ಇಲ್ಲ. ಎಲ್ಲರ ಆರೋಗ್ಯ ಚೆನ್ನಾಗಾಯ್ತು, ಎಲ್ಲಾ ಸಮೃದ್ಧಿ ಆಯ್ತು ಅವರು ಭೂಮಿ ಮೇಲೆ ಕಾಲಿಟ್ಟ ತಕ್ಷಣ. ಮತ್ತೆ ಯಾವ ಕಾರಣಕ್ಕೂ ಆ ಭಗವಂತ ವಯಸ್ಸಾಗ್ಲಿಲ್ಲ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ನೋಡಿ 125ಕ್ಕಿಂತ ಜಾಸ್ತಿ ವಯಸ್ಸಿದೆ ಕೃಷ್ಣಂದು ಅರ್ಜುನಂದು. ಅರ್ಜುನ ಒಂದ್ ಸ್ವಲ್ಪ ವಯಸ್ಸಾಗಿರೋ ತರ ಕಾಣ್ಬೋದು. ಕೃಷ್ಣ ಇನ್ನೂ ನವಯೌವನ 16 ವರ್ಷದ ಯುವಕ ತರಾನೇ ಕಾಣ್ತಾನೆ, ವಯಸ್ಸಾಗಲ್ಲ. ಈ ಭಗವಾನ್ಗಳೆಲ್ಲರೂ ಏನ್ ಮಾಡ್ತಾ ಇದ್ದಾರೆ, ಇವತ್ತಿನ ಭಗವಾನ್ಗಳು ಎಲ್ಲಾರು ವಯಸ್ಸಾಗ್ತಾ ಇದ್ದಾರೆ, ನಡಿಯೋಕ್ ಕೂಡ ಬರಲ್ಲ. ವೀಲ್ ಮೇಲೆ ನಡೀತಾರೆ ಒಬ್ರು ಭಗವಾನ್, ಇನ್ನೊಬ್ರು ಭಗವಾನ್ ಕೋಲ್ ಹಿಡ್ಕೊಂಡು ನಡೀತಾರೆ. ಇಂಥ ಜನರಿಗೆ ನೀವು ಭಗವಾನ್ ಅಂತ ಹೇಗಂತೀರಾ? ಅದಕ್ಕೆ ಇವತ್ತು ಇವ್ರದ್ದೆಲ್ಲಾರ್ದು ವ್ಯಾಪಾರ ಆಗ್ಬಿಟ್ಟಿದೆ. ಹೇಗೆ ನಿಮಗೆ ಸಾಫ್ಟ್ವೇರ್ ವ್ಯಾಪಾರ ಆಗಿದೆ, ತರಕಾರಿ ವ್ಯಾಪಾರ ಆಗಿದೆ, ಬಹಳಷ್ಟು ವಸ್ತುಗಳ ವ್ಯಾಪಾರ ಆಗಿದೆ, ಮೊಬೈಲ್ ವ್ಯಾಪಾರ ಆಗಿದೆ, ಆ ತರ ಭಗವಾನ್ ವ್ಯಾಪಾರ ಆಗ್ಬಿಟ್ಟಿದೆ ಇವತ್ತು. ಎಲ್ಲಾ ತರದ್ದು ಜನರು ನಾನು ಅಮ್ಮ ಇದ್ದೇನೆ, ನಾನು ಅಪ್ಪ ಇದ್ದೇನೆ, ನಾನು ಬಾಬಾ ಇದ್ದೇನೆ, ನಾನು ಇದಿದ್ದೇನೆ ಅದಿದ್ದೇನೆ ಅಂತ ಹೇಳಿ ತಮ್ಮ ವ್ಯಾಪಾರವನ್ನು ಸ್ಥಾಪನೆ ಮಾಡ್ಬಿಟ್ಟಿದ್ದಾರೆ, ತಮ್ಮ ಅಂಗಡಿಯನ್ನು ಹಾಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಅಲ್ಲಿ ಹೋದ್ರೆ ಏನ್ ಮಾಡ್ತಾರೆ, ನೀವು ದಕ್ಷಿಣೆ ಕೊಡ್ಬೇಕು, ನಿಮ್ ಮಂತ್ರ ಕೊಡ್ತಾರೆ, ಅದರಿಂದ ಎಲ್ಲಾ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಸಮಸ್ಯೆ ಪರಿಹಾರ ಅಂದ್ರೆ ಏನು? ಈ ಲೌಕಿಕ ಜೀವನದಲ್ಲಿ ಸುಖವಾಗಿರ್ಬೋದು ಅಂತ. ಆದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ, ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮ ಶಾಶ್ವತಂ ಸ್ನಾಪ್ನುವಂತಿ ಮಹಾತ್ಮಾನಂ ಸಂಸಿದ್ಧಿಂ ಪರಮಂ ಗತಂ. ನೀವು ನನ್ನ ಹತ್ರ ಬಂದ್ರೆ ಇನ್ನೊಂದ್ಸರಿ ಪುನರ್ಜನ್ಮ ತಗೊಳ್ಬೇಕಾಗಲ್ಲ ಅಂತ. ಒಬ್ರು ಮಹಾನ್ ಪ್ರಸಿದ್ಧವಾಗಿರುವಂತ ಸ್ವಾಮೀಜಿಗಳು ಚಿಕಾಗೋದಲ್ಲಿ ಹೋಗಿ ಕೈ ಮುಡ್ಸ್ಕೊಂಡು, ನನ್ನ ಪ್ರಿಯ ಬಾಂಧವರೇ, ಅಮೆರಿಕೆ ಬಾಂಧವರೇ, ನೀವು ಭಗವದ್ಗೀತೆ ಓದೋದನ್ನ ಬಿಟ್ಟು ಫುಟ್ಬಾಲ್ ಆಡೋದು ಒಳ್ಳೇದು, ಯಾಕಂದ್ರೆ ಅದರಿಂದ ಕನಿಷ್ಠ ಆರೋಗ್ಯ ಆದ್ರೂ ಚೆನ್ನಾಗಿ ಬರುತ್ತೆ ಅಂತ. ಇದು ಭ್ರಮೆ. ಇನ್ನೊಂದ್ ಕಡೆ ಅದೇ ಸ್ವಾಮೀಜಿಗಳು ಏನ್ ಬರೀತಾರೆ ಅಂದ್ರೆ, ನೀವು ತುಳಸಿಯನ್ನ ಯಾಕೆ ಪೂಜೆ ಮಾಡ್ತೀರಾ? ತುಳಸಿ ಪೂಜೆ ಮಾಡೋಕ್ಕಿಂತ ಬದ್ನಿಕಾಯಿ ಗಿಡ ಬೆಳೆಸಿದ್ ಒಳ್ಳೇದು, ಕನಿಷ್ಠ ಹೊಟ್ಟೆ ಆದ್ರೂ ತುಂಬುತ್ತೆ. ನೀವು ನೋಡಿ, ಭಾರತ ದೇಶದ ಮೂಲೆ ಮೂಲೆಯಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲಿ, ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಕಡೆ ತುಳಸಿಯ ಪೂಜೆ ಇರುತ್ತೆ. ಯಾಕೆ? ತುಳಸಿ ಅತ್ಯಂತ ಪ್ರಿಯ ಭಗವಂತನಿಗೆ. ಆದ್ರೆ ಈ ಮಹಾನ್ ಚಿಕಾಗೋ ಸ್ವಾಮೀಜಿಗಳಿಗೆ ಅದ್ ಅರ್ಥ ಆಗ್ಲಿಲ್ಲ. ಅವ್ರೇನ್ ಅನ್ಕೊಂಡಾರೆ, ಈ ತುಳಸಿಗಿಂತ ಬದನೆಕಾಯಿ ಪೂಜೆ ಮಾಡ್ಬೇಕು, ಕನಿಷ್ಠ ಹೊಟ್ಟೆ ಆದ್ರೂ ತುಂಬುತ್ತೆ. ಯಾಕಂದ್ರೆ ಅವ್ರು ಇನ್ನೂ ಹೊಟ್ಟೆ ತುಂಬೋ ಸ್ತರದಲ್ಲಿದ್ದಾರೆ. ಅದನ್ನ ಮೀರಿ ಭಾಗವತ ಧರ್ಮವನ್ನು ಅಂಗೀಕರಿಸ್ಲಿಲ್ಲ. ಆದ್ರೆ ನಮ್ಮ ಭಾರತ ದೇಶ ಜನರಿಗೆ ಅತಿ ಪ್ರಿಯ ಈ ಸ್ವಾಮೀಜಿ. ಅಂದ್ರೆ ಇವ್ರ ಮೇಲೆ ಮಾತಾಡಿದ್ರೆ ಸಿಟ್ಟು ಬರುತ್ತೆ, ಇಷ್ಟ ಅಜ್ಞಾನ ಪ್ರದರ್ಶನ ಮಾಡಿದ್ದಾರೆ ಅಂತ ಜನರು ನಮ್ಮ ದೇಶದ ಜನರಿಗೆ ತುಂಬಾ ಪ್ರಿಯರಾಗಿದ್ದಾರೆ. ಆದ್ರೆ ನಿಜವಾದ ಭಗವಂತನ ಮೇಲೆ ಪ್ರೀತಿ ಇಲ್ಲ. ಇದಕ್ಕೆ ಕಾರಣ ಗೊತ್ತಾ? ಯಾಕಂದ್ರೆ ಕೃಷ್ಣ ಬೋಲಿಯ ಜೀವ ಭೋಗವಾಂಚಾಕರೆ ನಿಕಟಸ್ಥ ಮಾಯಾತಾರೆ ಜಪಟಿಯತಾರೆ. ಚೇತನ ಚರಿತಾಮೃತದಲ್ಲಿ ಏನ್ ಹೇಳಿದಾರೆ ಅಂದ್ರೆ, ಪ್ರತಿಯೊಂದು ಜೀವು ಕೃಷ್ಣನನ್ನ ಬಿಟ್ಟು ಭೋಗ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಮಾಯದಲ್ಲಿ ಸಿಕ್ಕಾಕೊಂಡಿದೆ. ಈ ಕೃಷ್ಣನ ಹತ್ರ ಹೋಗ್ಬೇಕು ಅಂದ್ರೆ ನಿಮ್ಮ ಭೋಗ ವೃತ್ತಿ ಬಿಡ್ಬೇಕು, ನಾನು ಸುಖ ಅನುಭವಿಸ್ಬೇಕು ಅನ್ನುವಂತ ವೃತ್ತಿ ಬಿಡ್ಬೇಕು, ತಪಸ್ಸೆ ಜೀವನವನ್ನು ಅಂಗೀಕರಿಸ್ಬೇಕು. ಆ ತಪಸ್ಸೆ ಮಾಡುವಂತ ರುಚಿ ಯಾರಿಗೂ ಇಲ್ಲ. ಅದಕ್ಕೋಸ್ಕರ ತುಂಬಾ ಶಾರ್ಟ್ಕಟ್ ಆಗಿ ಏನ್ ಸಿಗುತ್ತೆ, ತಪಸ್ಸೆ ಇಲ್ದೇನೆ ಭಗವಂತ ಸಿಗ್ತಾನ, ಆ ದಾರಿಯನ್ನು ಹುಡುಕ್ತಾ ಇರ್ತಾರೆ. ಅದಕ್ಕೆ ಏನಾಗುತ್ತೆ, ಕಲಿಯುಗ ಚೀಟರ್ಸ್ ಅಂಡ್ ದ ಚೀಟೆಡ್ ಅಂತ ಪ್ರಭುಪಾದ ಹೇಳ್ತಿದ್ರು. ಚೀಟರ್ಸ್ ಅಂಡ್ ದ ಚೀಟೆಡ್ ಅಂದ್ರೆ ಮೋಸ ಹೊಂದಲಿಕ್ಕೆ ಯೋಗ್ಯ ಜನ ಇರ್ತಾರೆ, ಅಂತವರಿಗೆ ಮೋಸಗಾರರು ಸಿಗ್ತಾರೆ. ಅದಕ್ಕೆ ಜನರಿಗೆ ಮೋಸ ಆಗ್ಬೇಕು ಅನ್ನೋ ರುಚಿ ಇದೆ. ಮೋಸ ಆಗ್ಬೇಕು ಅನ್ನೋ ರುಚಿ ಇದೆ ಅಂದ್ರೆ ತುಂಬಾ ಶಾರ್ಟ್ ಕಟ್ ಆಗಿ ಎಲ್ಲ ಸಿಗ್ಬೇಕು, ಕಷ್ಟ ಪಡ್ಬಾರ್ದು ಅಂತ. ಅದಕ್ಕೆ ಮೋಸಗಾರರು ಬಂದು ನಿಂತು ಬಿಟ್ಟಿದ್ದಾರೆ, ತಮ್ಮ ಅಂಗಡಿ ಹಾಕೊಂಡಿದ್ದಾರೆ, ದೊಡ್ಡ ದೊಡ್ಡ ವ್ಯಾಪಾರ ಮಾಡ್ತಿದ್ದಾರೆ, ದೊಡ್ಡ ದೊಡ್ಡ ಆಶ್ರಮಗಳನ್ನ ಕಟ್ಟಿಸ್ತಾ ಇದ್ದಾರೆ. ಆದ್ರೆ ನಿಜವಾದ ತಪಸ್ಸೆ ಮಾಡ್ಬೇಕಂದ್ರೆ ಭಗವದ್ಗೀತೆಯನ್ನು ಓದ್ಬೇಕು, ಭಾಗವತ್ ಪುರಾಣವನ್ನು ಓದ್ಬೇಕು, ಪ್ರಶ್ನೆಗಳನ್ನ ಕೇಳ್ಬೇಕು. ತತ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೆಯನ ಸೇವೆಯ, ಪ್ರಶ್ನೆಗಳನ್ನ ಕೇಳ್ಬೇಕು, ಸೇವೆ ಮಾಡ್ಬೇಕು,
ನಮ್ಮ ಜೀವನ ಪರಿಪೂರ್ಣ ಮಾಡ್ಲಿಕ್ಕೆ ವ್ರತಗಳನ್ನ ಮಾಡ್ಬೇಕು. ವ್ರತಗಳಂದ್ರೆ ಏನು? ಈ 4 ನಿಯಮಗಳು: ಮಾಂಸ ಭಕ್ಷಣೆ ಮಾಡ್ಬಾರ್ದು, ಕೃಷ್ಣ ಪ್ರಸಾದ ಒಂದೇ ತಿನ್ಬೇಕು, ಅದ್ರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇರಲ್ಲ ಕೃಷ್ಣ ಪ್ರಸಾದದಲ್ಲಿ, ಮತ್ತೆ ಜೂಜಾಡಬಾರ್ದು, ಆಮೇಲೆ ಅನೈತಿಕ ಸಂಬಂಧವನ್ನು ಇಟ್ಕೋಬಾರ್ದು, ವಿವಾಹದಲ್ಲಿ ಅಷ್ಟೇ ಸಂಬಂಧವನ್ನು ಇಟ್ಕೋಬೇಕು, ಆಮೇಲೆ ನಶೀಲಿ ಪದಾರ್ಥ ಸೇವನೆ ಮಾಡಬಾರ್ದು. ಕೃಷ್ಣ ಭಾವನಾಮೃತ ಸಂಘಕ್ಕೆ ಬಂದ್ಮೇಲೆ ಸೆರಾಯಿ, ಸಿಗರೇಟ್ ಅಂತೂ ಬಿಟ್ಬಿಡಿ, ಟೀ, ಕಾಫಿ, ಚಾಕ್ಲೇಟ್ ಕೂಡ ಬಿಡ್ಬೇಕಾಗುತ್ತೆ. ಈ ತರ ಯಾಕೆ ತರ ಬಿಡ್ಬೇಕಾಗತ್ತೆ? ಭಗವಂತನನ್ನ ಕಾಣೋದು ಸುಲಭ ಅಲ್ಲ, ಅಷ್ಟು ಈಸಿಯಾಗಿ ಭಗವಂತ ಸಿಗಲ್ಲ. ಅದಕ್ಕೋಸ್ಕರ ತಪಸ್ಸೆ ಬೇಕು. ಎಷ್ಟೋ ಜನ್ಮ ನಾವು ಭಗವಂತನನ್ನ ಮರ್ತು ಬಿಟ್ಟಿದ್ದೇವೆ. ಆ ತಪಸ್ಸೆಯನ್ನು ಮಾಡಿದವರಷ್ಟೇ ಸಾಕು. ಹಾಗಿದ್ರೆ ಪ್ರಭುಪಾದರಿಗೆ ಶಿಷ್ಯಂದ್ರು ಕೇಳಿದ್ರು, ಪ್ರಭುಪಾದ್ರು ನೀವು ಒಂದ್ ಸ್ವಲ್ಪ ತಪಸ್ಸೆಯನ್ನ ಕಡಿಮೆ ಮಾಡ್ಬಿಡಿ, ಸುಮಾರು ಜನ ನಮ್ಮ ಸಂಸ್ಥೆಗೆ ಸೇರ್ಕೊಂಡ್ಬಿಡ್ತಾರೆ. ಈ ಅನೈತಿಕ ಸಂಬಂಧ, ಪಾಶ್ಚಾತ್ಯ ದೇಶದಲ್ಲಿ ಅನೈತಿಕ ಸಂಬಂಧದ ಏನ್ ನಿಯಮ ಇದೆಯಲ್ಲ, ಮದ್ವೆಯಲ್ಲಿ ಅಷ್ಟೇ ಸಂಬಂಧ ಇಟ್ಕೋಬೇಕು ಅಂತ, ಇದೊಂದು ಕ್ಯಾನ್ಸಲ್ ಮಾಡಿದ್ರೆ ಆಗುತ್ತೆ. ಅದಕ್ಕೆ ಪ್ರಭುಪಾದ ಹೇಳಿದ್ರು, ಏಕಶ್ಚಂದ್ರ ತಮೋ ಅಂತಿ ನಕ್ಷತ್ರ ಏಕಿಂ ಪ್ರಯೋಜನ. ರಾತ್ರಿ ಹೊತ್ತು ಬೆಳಕು ಕೊಡ್ಲಿಕ್ಕೆ ಒಂದು ಚಂದ್ರ ಸಾಕು, ಕೋಟಿಗಟ್ಲೆ ಲಕ್ಷಗಟ್ಲೆ ನಕ್ಷತ್ರಗಳು ಬಂದು ಏನ್ ಪ್ರಯೋಜನ? ಅವೇನ್ ಬೆಳಕಂತೂ ಕೊಡಲ್ಲ. ಈಗ ಅಮಾವಾಸ್ಯೆ ದಿನ, ಮೊನ್ನೆ ಅಮಾವಾಸ್ಯೆ ಆಯ್ತು, ಅಮಾವಾಸ್ಯೆ ದಿನ ಬೆಳಕಿರಲ್ಲ, ಎಷ್ಟು ನಕ್ಷತ್ರಗಳು ಇರ್ತವೆ ಆದ್ರೂ ಬೆಳಕಿರಲ್ಲ. ಯಾಕಂದ್ರೆ ಆ ನಕ್ಷತ್ರಗಳಲ್ಲಿ ಸಾಮರ್ಥ್ಯ ಇಲ್ಲ ಬೆಳಕು ಕೊಡ್ಲಿಕ್ಕೆ. ಅದೇ ಒಂದು ಚಂದ್ರ ಉದಯ ಆದ್ರೆ ಸಾಕು, ಎಲ್ಲಾ ಆಕಾಶದಲ್ಲಿ ಎಲ್ಲಾ ಕಡೆ ಬೆಳಕು ಹರಡುತ್ತೆ. ಆ ತರ ನಮಗೆ ಒಬ್ಬ ಪ್ರಾಮಾಣಿಕ ಭಕ್ತ ಆದ್ರೆ ಸಾಕು. ಈ ತರ ಸಾವಿರಾರು ನಕ್ಷತ್ರಗಳು ಬಂದು ಅವ್ರು ಏನ್ ಬೆಳಕು ಕೊಡ್ಲಿಲ್ಲ ಅಂದ್ರೆ ಏನ್ ಪ್ರಯೋಜನ ಇಲ್ಲ. ಅದಕ್ಕೆ ಕೃಷ್ಣ ಭಾವನಾಮೃತ ಸಂಘದಲ್ಲಿ ಈ ತರ ಶಾರ್ಟ್ ಕಟ್ ನಾವು ಯಾವತ್ತೂ ಹುಡುಕಲ್ಲ. ತಪಸ್ಸೆ ತಗೊಂಡು ನಿಜವಾದ ಭಗವಂತ ಯಾರನ್ನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೋಬೇಕು. ಸರಿ, ಈ ಭಗವಂತ ಯಾರಿದ್ದಾನೆ ಹೇಗ್ ಗೊತ್ತಾಗೋದು? ಈಗ ಇವರು ಹೇಳ್ತಾರೆ ಭಗವಾನ್ ಅಂತ, ಅವ್ರು ಹೇಳ್ತಾರೆ ಭಗವಾನ್ ಅಂತ, ಪ್ರತಿಯೊಬ್ರು ಹೇಳ್ತಾ ಇದ್ದಾರೆ ನಾವೇ ಭಗವಾನ್ ಅಂತ. ನೀವ್ ಹೇಳ್ತೀರಿ ಕೃಷ್ಣ ಭಗವಾನ್ ಅಂತ, ಇನ್ ಕೆಲವೊಬ್ರು ಮತ್ತೆ ಯಾರಿಗೋ ಭಗವಾನ್ ಅಂತ ಹೇಳ್ತಾರೆ. ಈಗ ನಾನ್ ತುಂಬಾ ಚೆನ್ನಾಗಿ ಪ್ರವಚನ ಕೊಡ್ತೇನೆ ಅಂತ ಅನ್ಬೋದು, ಅದನ್ನ ಕೊಡ್ತೇನೋ ಇಲ್ಲಿ ಗೊತ್ತಿಲ್ಲ, ಆದ್ರೆ ಒಂದ್ ಸ್ವಲ್ಪ ನೀವೆಲ್ಲ ಅನ್ಬೋದು ನಾನು ಚೆನ್ನಾಗಿ ಪ್ರವಚನ ಕೊಡ್ತೇನೆ ಅಂತ. ಈಗ ಈ ತರ ಕಾಲಕ್ರಮೇಣವಾಗಿ ನಮ್ಮ ಗುಣಗಾನ ಮಾಡ್ತಾ 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 ಒಂದ್ 50 ವರ್ಷ 100 ವರ್ಷ ನಾವು ಅದೆಲ್ಲ ದೇಹ ತ್ಯಾಗ ಮಾಡಿ ಹೋಗ್ತೀವಿ. ಅದಾದ್ಮೇಲೆ ಅಲ್ಲಿ ಆಗಿನ ಸಮಯದಲ್ಲಿ ಜನ ನನಗೆ ಭಗವಾನ್ ಅಂತ ಅನ್ಬೋದಲ್ಲ. ಅದು ನಿಮ್ಗೆ ಹೇಗ್ ಗೊತ್ತಾಗುತ್ತೆ ನಾವು ಭಗವಂತ ಇದೇವೋ ಇಲ್ಲೋ ಅಂತ? ಸ್ವಲ್ಪ ಮ್ಯೂಟ್ ಮಾಡ್ಬೋದಾ ರವಿ ಪ್ರಭು? ಅದಕ್ಕೆ ಹೇಗೆ ಗೊತ್ತಾಗೋದು ನಿಜವಾಗಿ ಭಗವಾನ್ ಇದ್ದಾರೆ, ಭಗವಾನ್ ಇದೇವೋ ಇಲ್ಲೋ ಅಂತ? ಈ ಕೃಷ್ಣ ಬಲರಾಮ ಈ ತರ್ಕವನ್ನು ಜನ ಇಡ್ತಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಕೃಷ್ಣ ಇದ್ದಾರೆ, ರಾಮ ಬಂದೋಗಿದ್ದಾರೆ. ಆಗಿನ ಕಾಲದಲ್ಲಿ ಸಾಮಾನ್ಯ ಮನುಷ್ಯರಿದ್ರು, ಏನೋ ಅವ್ರ ಅನುಯಾಯಿಗಳಿಗೆ ಅವ್ರು ತುಂಬಾ ಬಹಳಷ್ಟು ಒಳ್ಳೆ ಗುಣಗಳು ಕಾಣಿಸಿದ್ವು. ಅದನ್ನ ಅವ್ರು ಗುಣಗಾನ ಮಾಡ್ತಾ ಮಾಡ್ತಾ ಮುಂದೆ ಕವಿಗಳು ಬಂದ್ರು. ಕವಿಗಳಂತೂ ನಿಮ್ಗೆ ಗೊತ್ತಲ್ಲ, ಇಷ್ಟಿರೋದನ್ನ ಇಷ್ಟು ಮಾಡಿ ಹೇಳ್ತಾರೆ. ಸೊ ಅದನ್ನ ಆತರ ತುಂಬಾ ಅಲಂಕೃತ ಭಾಷೆಯಲ್ಲಿ ವರ್ಣನೆ ಮಾಡಿ ಹೇಳಿದ್ದಾರೆ. ಅದರಿಂದ ಇವತ್ತು ಎಲ್ಲರೂ ಭಗವಾನ್ ಅಂತ ಪೂಜೆ ಮಾಡ್ತಾ ಇದ್ದಾರೆ, ಕಲ್ಲಿನ ವಿಗ್ರಹ ಮಾಡ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಅದಕ್ಕೆ ಈಗ ಇನ್ನೊಂದ್ 1000 ವರ್ಷ ಆದ್ರೆ ನಿಮ್ಮನ್ನ ಪೂಜೆ ಮಾಡ್ತಾರೆ ಅಂತ. ಅದಕ್ಕೆ ಇದನ್ನ ಹೇಗೆ ನಾವು ಖಂಡನೆ ಮಾಡ್ಬೋದು? ಈ ವಿಚಾರವನ್ನು ನಿಜವಾಗಿ ಭಗವಂತ ಇದ್ದಾರೋ ಇಲ್ಲೋ ಅದಕ್ಕೆ ಶಾಸ್ತ್ರವೇ ಪ್ರಮಾಣ, ಅಪೌರುಷೇಯ ಗ್ರಂಥಗಳೇ ಪ್ರಮಾಣ. ಅಪೌರುಷೇಯ ಗ್ರಂಥಗಳು ಶಾಸ್ತ್ರಗಳಲ್ಲಿ ಬರೆದಿಟ್ಟಿರ್ತಾರೆ ಏನಂತೆ, ಈ ತರ ವ್ಯಕ್ತಿಗಳು ಬರ್ತಾರೆ, ಭಗವಂತ ಈ ಸಮಯದಲ್ಲಿ ಪ್ರಕಟ ಆಗ್ತಾನೆ. ಭಗವಾನ್ ರಾಮಚಂದ್ರನ್ ಬಗ್ಗೆ ಉಲ್ಲೇಖ ಇದೆ, ವರಾಹ ದೇವರ ಬಗ್ಗೆ ಉಲ್ಲೇಖ ಇದೆ, ನರಸಿಂಹ ದೇವರ ಬಗ್ಗೆ ಉಲ್ಲೇಖ ಇದೆ, ಶ್ರೀಕೃಷ್ಣನ ಬಗ್ಗೆ ಉಲ್ಲೇಖ ಇದೆ, ಶ್ರೀ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಉಲ್ಲೇಖ ಇದೆ, ಮುಂದೆ ಬರುವಂತ ಅವತಾರಗಳ ಬಗ್ಗೆ ಉಲ್ಲೇಖ ಇದೆ. ಕಲಿಕೆ ಅವತಾರ ಬರ್ತಾರೆ ಅಂತ ಹೇಳಿದ. ಕಲಿಕೆ ಅವತಾರ ಬಿಟ್ಟು ಬಿಡಿ, ಈಗ ಮುಂದಿನ ಮನ್ವಂತರ ಯಾವ್ದು ಬರುತ್ತೆ? ಇವಾಗ ವೈವಸ್ವತ ಮನ್ವಂತರ, ಮುಂದಿನ ಮನ್ವಂತರ ಯಾವ ಬರುತ್ತೆ? ಮುಂದಿನ ಮನ್ವಂತರದಲ್ಲಿ ಭಗವಂತ ಯಾವ್ಯಾವ ರೂಪದಲ್ಲಿ ಅವತಾರ ತಗೊಳ್ತಾನೆ ಅದು ಕೂಡ ಬರ್ದ್ಬಿಟ್ಟಿದೆ ಶಾಸ್ತ್ರದಲ್ಲಿ. ಇಷ್ಟು ವಿಸ್ತಾರವಾಗಿ ಶಾಸ್ತ್ರದಲ್ಲಿ ಜ್ಞಾನ ಇದೆ. ಅದಕ್ಕೆ ಆ ಶಾಸ್ತ್ರಗಳ ಆಧಾರದ ಮೇಲೆ ಭಗವಂತ ಯಾರು ಅಂತ ನಿರೂಪಣೆ ಮಾಡ್ಬೇಕು ಹೊರತು ನಮ್ಮ ಊಹೆಯಿಂದ ನಮ್ಮ ವಿಚಾರದಿಂದ ಮಾಡ್ಬೇಕು. ಸರಿ, ಈಗ ಶಾಸ್ತ್ರಗಳಂತ ಹೇಳ್ತೀರಿ, ಅದು ಸಾಮಾನ್ಯ ವ್ಯಕ್ತಿಗಳು ಬರ್ಬೋದಲ್ಲ. ಈಗ ನಾನೇ ಇವತ್ತೊಂದು ಬರಿಬೋದು, ಏನೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗ್ಬೋದು, ಅದು ನೀವೆಲ್ಲರೂ ಅದನ್ನ ತಗೊಂಡು ಎಲ್ಲಾ ಕಡೆ ಗುಣಗಾನ ಮಾಡಕ್ ಶುರು ಮಾಡ್ಬೋದು. ಈ ತರ ಕಾಲಕ್ರಮೇಣ 1000 ವರ್ಷ ಆದ್ಮೇಲೆ ಅದೇ ಶಾಸ್ತ್ರ ಆಗಿ ಆವಾಗ ಅದರಲ್ಲಿ ಭಗವಂತ ಇದ್ದಾರೆ ಅಂತ ಹೇಳ್ಬೋದಲ್ಲ. ಅಂದ್ರೆ ಆ ತರ ಅಲ್ಲ. ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕಂದ್ರೆ, ವೇದಗಳು ಅಪೌರುಷೇಯ ಅಂತ. ಈಗ ಪುರುಷನಲ್ಲಿ 4 ತರದ್ದು ದೋಷಗಳಿರ್ತಾವೆ ಪ್ರತಿಯೊಂದು ಪುರುಷದಲ್ಲಿ. ಬ್ರಹ್ಮ ಪ್ರಮಾದ ವಿಪ್ರಲಿಪ್ಸ ಕರ್ಣಪಾಠ ಅಂತ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಭ್ರಮೆಯಲ್ಲಿ ಒಳಗಾಗ್ತಾನೆ.
ಸಾಮಾನ್ಯವಾಗಿ ಈಗ ನಾವು ಹೈವೇ ಅಲ್ಲಿ ಹೋಗ್ತಾ ಇರ್ತೀವಿ, ಹೈವೇ ಅಲ್ಲಿ ಹೋಗ್ತಾ ಇದ್ದಾಗ ಅಲ್ಲಿ ದೂರ ಅಲ್ಲಿ ನೀರ್ ಕಾಣುತ್ತೆ. ಯಾಕೆ ಆತರ ನೀರ್ ಕಾಣುತ್ತೆ? ಹತ್ರದಲ್ಲಿ ಹೋದಾಗ ಬಿಸಿಲುಗಾಲದಲ್ಲಿ ಹೈವೇ ಅಲ್ಲಿ ನೀರ್ ಇರೋ ತರ ಕಾಣುತ್ತೆ, ಹತ್ರದಲ್ಲಿ ಹೋದಾಗ ನೀರ್ ಇರಲ್ಲ. ಯಾಕೆ ಆತರ ಕಾಣುತ್ತೆ? ಯಾಕಂದ್ರೆ ನಮ್ ಕಣ್ಣುಗಳಿಗೆ ಭ್ರಮೆ ಆಗತ್ತೆ, ಪ್ರಮಾದ. ಆ ಆಮೇಲೆ ಆ ಭ್ರಮೆಯಿಂದ ಏನಾಗುತ್ತೆ, ನಮ್ಮ ಇಂದ್ರಿಯಗಳು ಅಪಟತ್ವ ಇದೆ. ಇಂದ್ರಿಯಗಳು ಪೂರ್ಣ ಜ್ಞಾನವನ್ನು ಕೊಡಲ್ಲ, ಅರ್ಧ ಜ್ಞಾನವನ್ನು ಕೊಡುತ್ತೆ. ಈಗ ಒಂದ್ ಲೋಟ ನೀರಲ್ಲಿ ಒಂದು ಸ್ಪೂನ್ ಹಾಕಿಟ್ರೆ ಆ ಸ್ಪೂನ್ ಒಂಥರ ಕಟ್ಟಿದಂಗ್ ಕಾಣಿಸುತ್ತೆ, ಬೆಂಡ್ ಆಗಿರೋ ತರ ಕಾಣುತ್ತೆ. ಯಾಕಂದ್ರೆ ನಮ್ಮ ಇಂದ್ರಿಯಗಳು ಅಪಟತ್ವ ಇದೆ, ಇಂದ್ರಿಯಗಳು ಪರಿಪೂರ್ಣವಿಲ್ಲ. ಆಮೇಲೆ ನಾವೇನ್ ಮಾಡ್ತೀವಿ? ತಪ್ಪುಗಳನ್ನ ಮಾಡ್ತೀವಿ. ಬಹಳಷ್ಟು ತಪ್ಪುಗಳು ಎಲ್ಲಾರು ಒಪ್ಕೊಳ್ತೀರಾ, ತಮ್ಮ ಜೀವನದಲ್ಲಿ ಏನಾದ್ರೂ ತಪ್ಪು ನಾವು ಮಾಡಿರ್ತೀವಿ ಅಂತ. ಖಂಡಿತವಾಗಿ ಏನಾದ್ರೂ ತಪ್ಪ ಮಾಡಿರ್ತೀವಿ, ನಾವೆಲ್ಲರೂ ಏನಾದ್ರೂ ಮಾಡೇ ಮಾಡ್ತೀವಿ. ಆಮೇಲೆ ನಾಲ್ಕನೇದು ಏನಂದ್ರೆ ಬೇರೆಯವ್ರಿಗೆ ಮೋಸ ಮಾಡುವಂತ ಪ್ರವೃತ್ತಿ ಪ್ರತಿಯೊಬ್ಬ ಜೀವನದಲ್ಲಿ. ಈ 4 ದೋಷಗಳಿರುವ ತನಕ ಪ್ರತಿಯೊಬ್ಬ ಯಾವುದೇ ಪುರುಷ ಏನೇ ಸೃಷ್ಟಿ ಮಾಡಿದ್ರು ಆ ಅದರಲ್ಲಿ ಕೂಡ ದೋಷ ಇರುತ್ತೆ. ಈಗ ನಾನು ನನ್ನ ಕಲ್ಪನೆಯಿಂದ ತುಂಬಾ ಅದ್ಭುತವಾದ ಪುಸ್ತಕ ಬರಿತೇನೆ, ಆ ಪುಸ್ತಕದಲ್ಲಿ ಈ 4 ದೋಷಗಳು ಇದ್ದೇ ಇರ್ತವೆ, ಖಂಡಿತವಾಗಿರ್ತವೆ. ಅಥವಾ ನಾ ಯಾವ್ದಾದ್ರು ತುಂಬಾ ಸುಂದರ ಪೇಂಟಿಂಗ್ ನಿರ್ಮಾಣ ಮಾಡ್ತೀನಿ, ಬಹಳ ಸುಂದರವಾದ ವಸ್ತು ನಿರ್ಮಾಣ ಮಾಡ್ತೀನಿ, ಗೊಂಬೆ ನಿರ್ಮಾಣ ಮಾಡ್ತೀನಿ, ಅಥವಾ ಮತ್ತೇನಾದ್ರು ಮಾಡ್ತೀನಿ. ಆ ಎಲ್ಲ ನಾನು ಏನೇ ಸೃಷ್ಟಿ ಮಾಡಿದ್ರು ಅದರಲ್ಲಿ 4 ದೋಷಗಳು ಇದ್ದೇ ಇರ್ತವೆ. ಯಾಕಂದ್ರೆ ನನ್ನಲ್ಲಿ ದೋಷ ಇರೋ ಕಾರಣದಿಂದ ಅದು ಇರ್ತವೆ. ಅದಕ್ಕೆ ನೀವು ರಚನೆ ಮಾಡಿರುವಂತಹದ್ದನ್ನ ಸತ್ಯ ಅಂತ ನಂಬಲಿಕ್ಕೆ ಆಗಲ್ಲ. ವೇದ ಅಪೌರುಷೇ, ಅದನ್ನ ಯಾವ ಪುರುಷರು ರಚನೆ ಮಾಡಿಲ್ಲ. ಸರಿ, ಇದನ್ನ ವೇದ ಅಪೌರುಷೇ ಅಂತ ಹೇಗೆ ನೀವು ನಂಬ್ತೀರಾ ಅಂತ? ಯಾಕಂದ್ರೆ ಮೊದಲನೇ ಮಾತಲ್ಲಿ ಪುರುಷರಲ್ಲಿ ಈ ತರ ದೋಷ ಇದೆ, ವೇದದಲ್ಲಿ ಈ ತರ ದೋಷಗಳು ಕಂಡು ಬಂದಿಲ್ಲ. ಈ ತರ ಭ್ರಮೆ ಹಾಕುವಂತ ಮಾತುಗಳು ವೇದದಲ್ಲಿ ಇಲ್ಲ, ಈ ತರ ಸಮಸ್ಯೆಗಳಿಲ್ಲ. ಅದಕ್ಕೆ ವೇದ ಅಪೌರುಷೇಯ ಅಂತ. ಅದಕ್ಕೆ ಬಹಳಷ್ಟು ಪ್ರಮಾಣಗಳನ್ನ ಕೊಡ್ತಾರೆ ಯಾಕೆ ವೇದ ಅಪೌರುಷೇಯ ಅಂತ. ಯಾಕಂದ್ರೆ ಈ ತರ ಪ್ರಶ್ನೆಗಳು ಬರ್ಬೋದು ಏನಂತೆ, ಸರಿಯಪ್ಪ ಅಪೌರುಷೇಯ ಗ್ರಂಥಗಳು ಇದಾವೆ ಅಂತ ಹೇಗೆ ಪ್ರಮಾಣ? ಒಂದ್ ಕಾಲದಲ್ಲಿ ಯಾರು ರಚನೆ ಮಾಡಿರ್ಬೋದಲ್ಲ ಅಂತ. ಮೊದ್ಲೇ ಮಾತಂದ್ರೆ ಅಂದ್ರೆ ಇವ್ರೇನ್ ಹೇಳ್ತಾ ಅಂದ್ರೆ ಶಾಸ್ತ್ರದಲ್ಲಿ ಏನ್ ಹೇಳಿದೆ, ವೇದ ಅನಾದಿ ಕಾಲದಿಂದ ಬಂದಿದೆ, ಅದ್ರದ್ದು ಯಾವತ್ತು ಆದಿ ಇಲ್ಲ, ಯಾವತ್ತು ನಿರ್ಮಾಣ ಆಗಿಲ್ಲ, ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲ ಅಂತ. ಕೂತ್ಕೊಂಡು ಯಾರು ಬರ್ದಿಲ್ಲ, ಭಗವಂತನಿಂದನೂ ಬರಲ್ಪಟ್ಟಿದ್ದಾನೆ. ಅದು ನಿತ್ಯವಾದದ್ದು ಅಂತ ಹೇಳ್ತಾರೆ. ಈಗ ಅಪೌರುಷ ಗ್ರಂಥಗಳು ಬೇಕೇ ಬೇಕಾ ಅಂತ ಹೇಳಿದ್ರೆ ಹೌದು. ಯಾಕೆ ಬೇಕು ಅಪೌರುಷ ಗ್ರಂಥಗಳು? ಯಾಕಂದ್ರೆ ಅದಿಲ್ಲ ಅಂದ್ರೆ ಧರ್ಮ ಅಧರ್ಮದ ಬಗ್ಗೆ ತೀರ್ಮಾನ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಯಾಕೆ ಧರ್ಮ ಅಧರ್ಮ ತೀರ್ಮಾನ ಮಾಡೋದು ಕಷ್ಟ ಆಗುತ್ತೆ? ನೋಡಿ, ನನ್ನ ದೃಷ್ಟಿಯಿಂದ ಒಂದು ಧರ್ಮ ಇರುತ್ತೆ, ನಿಮ್ಮ ದೃಷ್ಟಿಯಿಂದ ಒಂದು ಧರ್ಮ ಇರುತ್ತೆ. ನನ್ನ ಇಂದ್ರಿಯಗಳಿಗೆ ಯಾವ್ದು ಅನುಕೂಲ ಅದನ್ನ ನಾನು ಧರ್ಮ ಅಂತ ಸ್ವೀಕಾರ ಮಾಡ್ತೀನಿ, ನಿಮ್ಮ ಇಂದ್ರಿಯಗಳಿಗೆ ಯಾವ್ದು ಅನುಕೂಲ ಅದನ್ನ ನೀವು ಧರ್ಮ ಅಂತ ಸ್ವೀಕಾರ ಮಾಡ್ತೀವಿ. ಈಗ ಒಬ್ರಿಗೆ ಒಳ್ಳೇದಾಗುತ್ತೋ ಕೆಟ್ಟಾಗುತ್ತೋ, ಸಮಾಜದಲ್ಲಿ ಯಾರಿಗಾದ್ರೂ ನೋವು ಆಗ್ತಾ ಇದೆ, ಇದನ್ನ ತೀರ್ಮಾನ ಹೇಗೆ ಮಾಡೋದು? ಇದನ್ನ ತೀರ್ಮಾನ ಮಾಡ್ಲಿಕ್ಕೆ ಏನಾದ್ರೂ ಒಂದು ಎಲ್ಲರಿಗೂ ಸಮಾನವಾಗಿರುವಂತ ನಿಯಮಗಳು ಇರ್ಬೇಕಲ್ಲ. ಆ ಎಲ್ಲರಿಗೂ ಸಮಾನವಾಗಿರುವಂತ ನಿಯಮಗಳೇನಿದಾವೆ ಅದು ಅಪೌರುಷತ್ವದಿಂದ ಅಷ್ಟೇ ಸಾಧ್ಯ ಹೊರತು ಪೌರುಷತ್ವದಿಂದ ಸಾಧ್ಯ ಇಲ್ಲ. ಯಾವುದೇ ಪುರುಷ ಅದನ್ನ ಏನೇ ನಿರ್ಮಾಣ ಮಾಡಿದ್ರು ಇದಾಗುತ್ತೆ. ಅದಕ್ಕೆ ಅಪೌರುಷತ್ವ ಗ್ರಂಥಗಳು ಬೇಕೇ ಬೇಕು ಮನುಷ್ಯ ಸಮಾಜದಲ್ಲಿ. ಅದಕ್ಕೆ ವೇದಗಳ ಅವಶ್ಯಕತೆ ಇದೆ. ಈಗ ಇವತ್ತು ಸೈಂಟಿಸ್ಟ್ಗಳು ಏನಾದ್ರೂ ಸಿದ್ಧಪಡಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ, ಅವರು ಭಗವಂತನನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಕೊನೆಗೆ ಇದೇ ತೀರ್ಮಾನಕ್ಕೆ ಬರ್ಲೇಬೇಕು. ಈಗ ಉದಾಹರಣೆ, ಪ್ರತಿಯೊಂದು ಪ್ರಾಣಿಯ ಮಲ ಅದು ಅಸ್ಪೃಶ್ಯವಾಗಿದೆ, ಅದನ್ನ ಸ್ಪರ್ಶ ಮಾಡಿದ ತಕ್ಷಣ ಸ್ನಾನ ಮಾಡಬೇಕು, ಅಶುದ್ಧವಾಗಿರುತ್ತೆ ಅದು. ಆದ್ರೆ ಹಸುವಿನ ಮಲ ಏನಿದೆ ಅದಕ್ಕೆ ಸಗಣಿ ಅಂತಾರೆ. ಸಗಣಿ ಎಷ್ಟು ಅದ್ಭುತ ಗುಣ ಅಂದ್ರೆ, ಎಲ್ಲಿ ಶುದ್ಧೀಕರಿಸ್ಬೇಕಂದ್ರೆ ಆ ಸಗಣಿಯನ್ನು ಬಳಸ್ಬೇಕಾಗುತ್ತೆ, ಶುದ್ಧಿಗೋಸ್ಕರ ಆ ಸಗಣಿಯನ್ನು ಬಳಸ್ಬೇಕಾಗುತ್ತೆ. ಈ ತರ ಅದು ಗುಣ ಅದ್ರಲ್ಲಿದೆ. ಈಗ ಇವತ್ತು ಸೈಂಟಿಸ್ಟ್ಗಳು ಅದನ್ನ ಸಂಶೋಧನೆ ಮಾಡಿದ್ರೆ ಅವ್ರಿಗೂ ಕೂಡ ಸಿಗುತ್ತೆ, ಅದ್ರಲ್ಲಿ ಆಂಟಿಸೆಪ್ಟಿಕ್ ಗುಣ ಇರುತ್ತೆ, ಅದ್ರಲ್ಲಿ ಏನಾದ್ರೂ ಒಳ್ಳೆ ಗುಣ ಇರುತ್ತೆ ಅಂತ ಅವ್ರಿಗೂ ಗೊತ್ತಾಗುತ್ತೆ. ಅದು ಸ್ವಾಭಾವಿಕವಾಗಿ. ಅದಕ್ಕೆ ವೇದಗಳೇನ್ ಹೇಳಿದಾವೆ ಆ ತೀರ್ಮಾನಕ್ಕೆ ನೀವು ಪ್ರಯೋಗ ಮಾಡಿ ಬಂದೇ ಬರ್ತೀವಿ. ಆದ್ರೆ ಪ್ರಯೋಗ ಮಾಡಿ ಸಮಯ ವ್ಯರ್ಥ ಮಾಡಬೇಕು. ಶಾಸ್ತ್ರವನ್ನು ಯಥಾ ಪ್ರಕಾರವಾಗಿ ಸ್ವೀಕಾರ ಮಾಡ್ಬಿಟ್ರೆ ಅದು ಸ್ವತಃ ಪ್ರಮಾಣ ಅಂತೆ. ಈಗ ಸ್ವತಃ ಪ್ರಮಾಣ ಅದ್ ಹೆಂಗೆ ಸಾಧ್ಯ? ಈಗ ಜ್ಞಾನ ಎಲ್ಲಿರುತ್ತೆ, ಜ್ಞಾನ ತಂದಾನೇ ಪ್ರಕಟವಾಗುತ್ತೆ ಹೊರತು ನಾವು ಜ್ಞಾನವನ್ನು ಪ್ರಕಟ ಮಾಡೋ ಅವಶ್ಯಕತೆ ಇಲ್ಲ. ಇದು ವೇದ ಅಪೌರುಷತ್ವ ತರ್ಕದಲ್ಲಿ ಇವೆಲ್ಲವನ್ನು ಹೇಳಿದ್ದಾರೆ. ಹೇಗೆ ಜ್ಞಾನ ಸ್ವತಃ ಪ್ರಮಾಣವಾಗುತ್ತೆ? ಸ್ವತಃ ಪ್ರಮಾಣ ಏನಾದ್ರು ತಂತಾನೆ ಹೇಳುತ್ತಾ? ಈಗ ಇಲ್ಲೇ ಒಂದು ಅಯಬ್ ಘಟ, ಅಲ್ಲೊಂದು ಮಡಕೆ ನೋಡಿದ್ರೆ ಇಲ್ಲೇ ಮಣ್ಣಿದೆ, ಈ ಮಣ್ಣೆಲ್ಲ ಸೇರ್ಕೊಂಡಿದೆ, ಮಣ್ಣೆಲ್ಲ ಈ ಆಕಾರದಲ್ಲಿ ಸೇರ್ಕೊಂಡಿದೆ, ಮಣ್ಣೆಲ್ಲ ಈ ಆಕಾರದಲ್ಲಿ ಸೇರ್ಕೊಂಡಿರೋ ಕಾರಣದಿಂದ ಅದು ಮಡಕೆ ಆಗತ್ತೆ ಅಂತ ಈ ತರ ಯಾರಾದ್ರೂ ತರ್ಕ ಮಾಡ್ತಾರ?
ಅದನ್ನ ನೋಡಿದ ತಕ್ಷಣ ಅದೇ ನಮ್ಗೆ ಹೇಳುತ್ತೆ ಮಡಕೆ ಇದೆ ಅಂತ. ಹೌದ್ ತಕ್ಷಣ ಗೊತ್ತಾಗುತ್ತಲ್ವಾ. ಬಟ್ಟೆ ಇದೆ, ಓ ಇವೆಲ್ಲ ದಾರಗಳು ಸೇರ್ಕೊಂಡು ಎಲ್ಲಾ ಸೇರಿ ಒಂದ್ ಕಡೆ ಬಂದಿದಾವೆ, ಆ ಕಾರಣದಿಂದ ಇದು ಬಟ್ಟೆ ಆಗಿದೆ ಅಂತ ಯಾರಾದ್ರೂ ಯೋಚನೆ ಮಾಡ್ತಾರ? ಆತರ ಯೋಚನೆ ಮಾಡಕ್ ಹೋದ್ರೆ ದಾರಗಳು ಸೇರ್ಕೊಂಡು ಬಟ್ಟೆ ಆಗಿದೆ. ಈ ದಾರಗಳು ಎಲ್ಲಿಂದ ಸೇರ್ಕೊಂಡದ, ಈ ದಾರದ ಬಗ್ಗೆ ಯೋಚನೆ ಮಾಡ್ಬೇಕು. ಹತ್ತಿ ಎಲ್ಲ ಬಂದು ದಾರ ಆಗಿದೆ ಅಂತ, ಈ ಹತ್ತಿ ಎಲ್ಲಿಂದ ಬಂದಿದೆ? ಈ ತರ ಮಾಡಿದ್ರೆ ಅದಕ್ಕೆ ಅನವಸ್ಥಾನ ದೋಷ ಅಂತ ಅಂತಾರೆ. ಇನ್ಫೈನೈಟ್ ರಿಗ್ರೆಷನ್ ಇಂಗ್ಲಿಷ್ ಅಲ್ಲಿ ಅಂತಾರೆ, ಅದಕ್ಕೆ ಸಂಸ್ಕೃತದಲ್ಲಿ ಅನವಸ್ಥಾನ ದೋಷ ಅಂತಾರೆ. ಅದಕ್ಕೆ ಈ ತರ ಅಲ್ಲ, ಆ ಬಟ್ಟೆ ಸ್ವತಃ ಹೇಳುತ್ತೆ ನಮ್ಗೆ ಇದು ಬಟ್ಟೆ ಅಂತ, ಅದಕ್ಕೆ ಸ್ವತಃ ಪ್ರಮಾಣ. ಆ ತರ ಜ್ಞಾನ ಎಲ್ಲಿರುತ್ತೆ, ಆ ಜ್ಞಾನ ಸ್ವತಃನೇ ಪ್ರಮಾಣವಾಗುತ್ತೆ. ಅದಕ್ಕೆ ವೇದಗಳು ಜ್ಞಾನ ಇರೋ ಕಾರಣದಿಂದ ವೇದಗಳು ಸ್ವತಃ ಪ್ರಮಾಣ ಆಗ್ತವೆ. ಅದಕ್ಕೆ ಬೇರೆ ಪ್ರಮಾಣ ಅವಶ್ಯಕತೆ ಇಲ್ಲ. ಅದಕ್ಕೆ ಆ ಸ್ವತಃ ಪ್ರಮಾಣ ಆಗಿರುವಂತ ಜ್ಞಾನ ಯಾವಾಗ ಭಗವಂತನ ಪ್ರಮಾಣವನ್ನು ಕೊಡ್ತದೆ, ಓ ಇವರು ಭಗವಂತ, ಆ ಭಗವಂತನ ಲಕ್ಷಣಗಳು ಈ ತರ ಇರ್ತವೆ, ಅವ್ರ ಗುಣಗಳು ಈ ತರ ಇರ್ತವೆ, ಸಚ್ಚಿದಾನಂದ ವಿಗ್ರಹ 64 ಗುಣಗಳು ಪೂರ್ಣವಾಗಿದೆ ಇವರಲ್ಲಿ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಿಯ ಜ್ಞಾನ ವೈರಾಗ್ಯಶ್ಚೈವ ಸಣ್ಣ ಭಾಗ ಇತಿಂಗಣ. 6 ಗುಣಗಳು ಪರಿಪೂರ್ಣವಾಗಿ ಭಗವಂತನಲ್ಲಿ ಕಾಣ್ತವೆ. ಒಂದು ಸಂಪೂರ್ಣ ಐಶ್ವರ್ಯ, ಧನ, ಆಮೇಲೆ ಯಶಸ್ಸು, ಆಮೇಲೆ ಶಕ್ತಿ, ಆಮೇಲೆ ಇದು ಶಕ್ತಿ, ಯಶಸ್ಸು, ಧನ, ಸೌಂದರ್ಯ, ವೈರಾಗ್ಯ, ಜ್ಞಾನ ಮತ್ತೆ ವೈರಾಗ್ಯ. ಈ 6 ಗುಣಗಳು. ಧನ್ಯವಾದ ಮಕ್ಕಳು. ಈ 6 ಗುಣಗಳು ಪೂರ್ಣವಾಗಿ ಭಗವಂತನಲ್ಲಿ ಕಾಣ್ತವೆ. ಯಾರಲ್ಲಿ ಈ 6 ಗುಣಗಳು ಪೂರ್ಣವಾಗಿ ಕಾಣ್ತವೆ ಅವರೇ ಭಗವಾನ್. ಭಗವಾನ್ ಅಂದ್ರೆ ವೀಲ್ ಚೇರ್ ಮೇಲೆ ಓಡಾಡ್ಬಾರ್ದು, ಅಥವಾ ಕೋಲ್ ಹಿಡ್ಕೊಂಡು ಓಡಾಡ್ಬಾರ್ದು, ಅಥವಾ ವಯಸ್ಸಾಗಿರ್ಬಾರ್ದು. ನವಯೌವನ ಇರ್ಬೇಕು ಅವ್ರು. ಆದ್ಯಂ ಪುರಾಣ ಪುರುಷಂ ನವಯೌವನಂ ಚ. ಬಿಳಿ ದಾಡಿ ಇರಬಾರ್ದು, ಬಿಳಿ ಗಡ್ಡ ಇರಬಾರ್ದು ಅಂತವ್ರಲ್ಲ, ನವಯೌವನದಲ್ಲಿ ಇರ್ತಾರೆ. ಅದಕ್ಕೆ ಈ ತರ ಶಾಸ್ತ್ರದ ಪ್ರಮಾಣದ ಆಧಾರದ ಮೇಲೆ ಒಬ್ಬ ವ್ಯಕ್ತಿ ಭಗವಂತ ಅಂತ ಸ್ವೀಕಾರ ಮಾಡ್ಬೇಕು ಹೊರತು ಬೇರೆ ರೀತಿಯಿಂದ ಸ್ವೀಕಾರ ಮಾಡ್ಬೇಕು. ಅದಕ್ಕೆ ಕೆಲವೊಂದು ಲಕ್ಷಣಗಳಿರ್ತಾವೆ. ಈಗ ವೇದಗಳು ಕೂಡ ನಾವು ವೇದ ಅಪೌರುಷತ್ವ ಅಂತ ಹೇಳಿದ್ವಿ. ಅಪೌರುಷ ಇದ್ರೆ ಹಾಗಿದ್ರೆ ವೇದಗಳಲ್ಲಿ ವಿಶ್ವಾಮಿತ್ರ ಋಷಿ, ಆಮೇಲೆ ಮಧುಚಂದ್ರಸ ಋಷಿ, ಈ ತರ ಬಹಳಷ್ಟು ಋಷಿಗಳ ಹೆಸರಿದೆ. ಅಂಬರೀಷ ಋಷಿ, ಈ ತರ ಬಹಳಷ್ಟು ಋಷಿಗಳ ಹೆಸರಿದೆ ಅಲ್ಲ ವೇದಗಳಲ್ಲಿ. ಆ ಋಷಿಗಳು ರಚನೆ ಮಾಡಿದಾರ? ಇಲ್ಲ, ಆ ಋಷಿಗಳಿಗೆ ಬರೀ ಗೋಚರ ಆಗಿದೆ ವೇದ. ಗೋಚರ ಅಂದ್ರೆ ಅವ್ರ ಮುಂದೆ ಪ್ರಕಟ ಆಗಿದೆ ಅಷ್ಟೇ. ಈ ಕಲ್ಪದಲ್ಲಿ ಈ ಋಷಿಗಳಿಗೆ ಪ್ರಕಟ ಆಗಿದೆ, ಮುಂದಿನ ಕಲ್ಪದಲ್ಲಿ ಬೇರೆ ಋಷಿಗಳಿಗೆ ಪ್ರಕಟ ಆಗುತ್ತೆ. ಹೊರತು ಕಲ್ಪಾಂತರ ಬೇರೆ ಬೇರೆ ಜನರಿಗೆ ಪ್ರಕಟ ಆಗ್ತಾ ಇರುತ್ತೆ. ಹಯಗ್ರೀವ ಭಗವಂತನಿಂದ ನಿಸ್ಸರ ಆಗಿದೆ ಅಂದ್ರೆ ಅವ್ರ ಬಾಯಿಯಿಂದ ಬಂದಿದೆ ಹೊರತು ಅವರು ರಚನೆ ಮಾಡಿಲ್ಲ ವೇದಗಳನ್ನ. ಅವರು ಒಂದು ಕಲ್ಪದಿಂದ ಇನ್ನೊಂದು ಕಲ್ಪದವರೆಗೆ ಆ ತರ ಭಗವಂತ ಪ್ರಕಟ ಮಾಡ್ತಾ ಇರ್ತಾನೆ ಬೇರೆ ಬೇರೆ ಋಷಿಗಳಿಗೆ. ಅದಕ್ಕೆ ಈ ಅಪೌರುಷೀಯ ಗ್ರಂಥಗಳ ಆಧಾರದ ಮೇಲೆ ಭಗವಂತ ಯಾರಿದ್ದಾನೆ ಅಂತ ತೀರ್ಮಾನ ಮಾಡ್ಬೇಕು ಹೊರತು ಸಾಮಾನ್ಯ ವ್ಯಕ್ತಿಗಳ ಭ್ರಮೆಗಳು, ಸಾಮಾನ್ಯ ವ್ಯಕ್ತಿಗಳ ಲಕ್ಷಣಗಳಿಂದ ತೀರ್ಮಾನ ಮಾಡ್ಬೋದು. ಅದಕ್ಕೆ ಅತಿ ಅವಶ್ಯಕವಾಗಿದೆ ಪ್ರತಿಯೊಬ್ಬ ವ್ಯಕ್ತಿ ಶಾಸ್ತ್ರ ಅಧ್ಯಯನ ಮಾಡ್ಬೇಕು ಅಂತ. ಭಾರತದಲ್ಲಿ ಇವತ್ತು ಸಮಸ್ಯೆ ಏನಾಗಿದೆ ಅಂದ್ರೆ, ಭಾರತದ ಜನರು ಶಾಸ್ತ್ರ ಅಧ್ಯಯನ ಮಾಡೋದನ್ನ ಬಿಟ್ಟಿದ್ದಾರೆ, ಭಗವದ್ಗೀತೆ ಅಧ್ಯಯನ ಮಾಡೋದನ್ನ ಬಿಟ್ಟಿದ್ದಾರೆ. ಈ ಭಗವದ್ಗೀತೆ ಅಧ್ಯಯನ ಮಾಡೋದು, ಭಗವದ್ಗೀತೆ ಆರಂಭದಲ್ಲೇ ಬರುತ್ತೆ ಶ್ರೀ ಭಗವಾನ್ ವಾಚ. ಆ ಶ್ರೀ ಭಗವಾನ್ ವಾಚದ ಮೇಲೆ ಪ್ರಭುಪಾದರು ತಾತ್ಪರ್ಯ ಬರ್ದಿದ್ದಾರೆ. ಭಗವಾನ್ ಅಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ. ಈಗ ನೋಡಿ, ಇಲ್ಲಿ ಸಂಬಂಧನೇ ಇರ್ಲಿಲ್ಲ. ಇಲ್ಲಿ ಬರೀ ಏನ್ ಹೇಳಿತ್ತಂದ್ರೆ, ಭಗವಾನ್ ಶ್ರೀಕೃಷ್ಣ ಬಲರಾಮನ್ ಜೊತೆಗೆ ಬಂದು ಅತಿ ಮನುಷ್ಯ ಕಾರ್ಯಗಳನ್ನು ಮಾಡಿ. ಈಗ ಇಲ್ಲಿ ಯಾಕೆ ಈ ಸಾಮಾನ್ಯ ಭಗವಂತರಿಗೆ ಬಯಲಾಗಿತ್ತು? ಯಾಕಂದ್ರೆ ತೋರಿಸ್ಲಿಕ್ಕೆ ಅತಿ ಮನುಷ್ಯ ಕಾರ್ಯಗಳು ಮಾಡ್ತಾರೆ ಅವರು ಭಗವಂತ, ಅವ್ರ ಶಾಸ್ತ್ರ ಪ್ರಮಾಣ ಇದೆ, ಅದು ಭಗವಂತ ಇದ್ದಾರಂತೆ. ಸಾಮಾನ್ಯ ವ್ಯಕ್ತಿಗಳಿಗೆ ಅದ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಅಚಿಂತ್ಯ ಶಕ್ತಿ ಭಗವಂತನಲ್ಲಿ ಪೂರ್ಣವಾಗಿರುತ್ತೆ. ನಾವು ಸಾಮಾನ್ಯ ಮನುಷ್ಯರಲ್ಲೂ ಅಚಿಂತ್ಯ ಶಕ್ತಿ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಈಗ ಉದಾಹರಣೆಗೆ ಅಗಸ್ತ್ಯ ಮುನಿಗಳು ಇಡೀ ಸಮುದ್ರವನ್ನು ಕುಡಿದಾಕ್ತಾರೆ. ಅವರು ಸಾಮಾನ್ಯ ಜೀವಿದ್ರು ಕೂಡ ಸಮುದ್ರವನ್ನು ಕುಡಿದಾಕುವಷ್ಟು ಅಚಿಂತ್ಯ ಶಕ್ತಿ ಅವರಲ್ಲಿತ್ತು. ಅದು ನಿಮ್ಮಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಿಮ್ಮಲ್ಲಿ ಸಣ್ಣ ಶಕ್ತಿ ಇರ್ಬೋದು. ಈಗ ಒಂದ್ ಇರ್ಬೇಕು ಅನಿಸ್ಬೋದು, ನಮ್ಮಲ್ಲಿ ಅಚಿಂತ್ಯ ಶಕ್ತಿ ಇದೆ, ಎಂತ ದೊಡ್ಡ ಶಕ್ತಿಶಾಲಿ ವಸ್ತುಗಳನ್ನ ಎತ್ತಾ ಇದೆ ಅಂತ. ಆದ್ರೆ ನಮ್ಗೆ ಒಂದ್ ಲೋಟ ಎತ್ತಿರ ಏನ್ ಬಾಳ ಅನ್ಸಲ್ಲ. ಅದಕ್ಕೆ ಆತರ ಆ ಅಚಿಂತ್ಯ ಶಕ್ತಿ ಭಗವಂತನಲ್ಲಿ ಪೂರ್ಣವಾಗಿದೆ. ಜೀವಿನಲ್ಲಿ ತಮ್ಮ ಸ್ವರೂಪಾನುಸಾರವಾಗಿ ಸ್ವಲ್ಪ ಅಚಿಂತ್ಯ ಶಕ್ತಿ ಇರುತ್ತೆ. ಅದಕ್ಕೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳ್ತಿದ್ರು ಏನಂತೆ, ಇವರು 5 ಪೈಸೆ ಯೋಗಿಗಳು ಅಂತ. 5 ಪೈಸೆಗಳು ಅಂದ್ರೆ ಕೆಲವೊಂದು ಯೋಗಿಗಳು ಇರ್ತಾರೆ ಬಂಗಾಳದಲ್ಲಿ, ಅವರು ನದಿ ನೀರ್ ಮೇಲೆ ನಡ್ಕೊಂಡು ಹೋಗ್ತಾರೆ. ತಮ್ಮ ಯೋಗ ಸಿದ್ಧಿಯಿಂದ ಅವ್ರಿಗೆ ಶಕ್ತಿ ಇರುತ್ತೆ ನದಿ ನೀರ್ ಮೇಲೆ ನಡ್ಕೊಂಡು ಹೋಗೋದು ಅಂತ. ಅದಕ್ಕೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳಿದ್ರು, ಇವನೇನ್ ಕೆಲಸ ಮಾಡ್ತಾ ಇದ್ದಾನಲ್ಲ, ಒಬ್ಬ ನಾವಿಕ ಅದನ್ನ 5 ಪೈಸೆಯಲ್ಲಿ ಮಾಡ್ತಾನೆ. ಆಗಿನ ಕಾಲದಲ್ಲಿ 5 ಪೈಸೆ ಇತ್ತು, ಇವತ್ತು 50 ರೂಪಾಯಿ ಆಗಿದೆ.
ಈ ತೀರದಿಂದ ಆ ತೀರ, ಮೊನ್ನೆ ನಾವು ಬಂಗಾಲಲ್ಲಿ ಹೋಗಿದ್ವಿ, ಈ ತೀರದಿಂದ ಆ ತೀರ ಹೋಗ್ಲಿಕ್ಕೆ ಒಂದ್ 50 ರೂಪಾಯಿ ಕೊಡ್ಬೇಕು ಅಥವಾ 30 ರೂಪಾಯಿ ಕೊಡ್ಬೇಕು. ಆಗಿನ ಕಾಲದಲ್ಲಿ 5 ಪೈಸೆ. ಅದಕ್ಕೆ ಅವ್ರು ಹೇಳಿದ್ರು 5 ಪೈಸೆಯಲ್ಲಿ ನಾವಿಕ ಮಾಡಿ ತೋರಿಸ್ತಾನೆ, ಅದನ್ನ ಈ ಯೋಗಿ ಇಷ್ಟು ವರ್ಷದ ಯೋಗದ ಸ್ಥಿತಿಯಿಂದ ಮಾಡಿ ತೋರಿಸ್ತಾ ಇದ್ದಾನೆ, ಏನ್ ಪ್ರಯೋಜನ? ಈ ಎರಡರಲ್ಲಿ ಏನ್ ವ್ಯತ್ಯಾಸ? ಅದಕ್ಕೆ ಈ ತರದ್ದು ಯೋಗ ಸಿದ್ಧಿ ಚಮತ್ಕಾರದಿಂದ ಭ್ರಮೆ ಆಗಿ ಇವ್ರು ಭಗವಂತ ಅಂತ ನಂಬಾರ್ದು. ಚಮತ್ಕಾರ ಯಾರು ಮಾಡ್ಬೋದು, ಸ್ವಲ್ಪ ಯೋಗ ಸಿದ್ಧಿ ಪ್ರಾಪ್ತವಾದ್ರೆ ಏನಾದ್ರು ಚಮತ್ಕಾರ ಮಾಡ್ತಾರೆ, ಏನಾದ್ರು ಪವಾಡ ಮಾಡ್ತಾರೆ, ಅದರಿಂದ ಅವರು ಭಗವಂತ ಆಗಲ್ಲ. ಟಿ.ಸಿ. ಸರ್ಕಾರ ಅನ್ನುವಂತ ದೊಡ್ಡ ಚಮತ್ಕಾರಿ ವ್ಯಕ್ತಿ ಬಂಗಾಲದಲ್ಲಿ ತುಂಬಾ ಪ್ರಸಿದ್ಧರಾಗಿದ್ರು ಚಮತ್ಕಾರ ಮಾಡ್ಲಿಕ್ಕೆ. ಅಂತ ಚಮತ್ಕಾರಿ ವ್ಯಕ್ತಿ ಪ್ರಭುಪಾದರ ಹತ್ರ ಒಂದ್ಸತಿ ಬಂದಿದ್ರು. ಪ್ರಭುಪಾದರ ಹತ್ರ ಬಂದು ಅವ್ರ ಮನೋರಂಜನೆಗೋಸ್ಕರ ಬಹಳಷ್ಟು ಚಮತ್ಕಾರಗಳನ್ನ ಮಾಡ್ತಾ ಇದ್ರು. ಈ ತರ ಇಲ್ಲಿಂದ ಕೈಯಿಂದ ಏನೋ ತರಿಸ್ತಾ ಇದ್ರು. ಪ್ರಭುಪಾದ್ರ ಕಿವಿ ಹತ್ರ ಬಂದು ಈ ತರ ಮಾಡಿ ಕಿವಿಯಿಂದ ಒಂದು ಸ್ವರ್ಣದ ಒಂದು ನಾಣ್ಯವನ್ನ ತರಿಸ್ತಾ ಇದ್ರು, ಕಾಯಿನ್ ತರಿಸ್ತಾ ಇದ್ರು. ಈ ತರ ಬಹಳಷ್ಟು ಚಮತ್ಕಾರಗಳನ್ನ ಮಾಡಿ ತೋರಿಸಿದ್ರು ಪ್ರಭುಪಾದ್ರಿಗೆ. ಆವಾಗ ಈ ಭಕ್ತರು ಪ್ರಭುಪಾದರ ಜೊತೆಗೆ ತುಂಬಾ ಅತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂತ ಚಿಂತೆಯಲ್ಲಿದ್ರು. ಏನ್ ಮಾಡ್ಬೇಕು ಹೇಳ್ಬೇಕು, ಆದ್ರೂ ಸುಮ್ನೆ ಕೂತಿದ್ರು. ಯಾಕಂದ್ರೆ ಪ್ರಭುಪಾದರು ಮನೋರಂಜನೆಯನ್ನ ಖುಷಿಯಿಂದ ನೋಡ್ತಾ ಇದ್ರು, ಪ್ರಭುಪಾದ್ರಿಗೆ ಖುಷಿ ಆಗ್ತಾ ಇದೆ ಅಂತ ಸುಮ್ ಕೂತ್ರು. ಆಮೇಲೆ ಸರ್ಕಾರ ಅವರೇ, ನೀವು ತುಂಬಾ ಅದ್ಭುತ ಚಮತ್ಕಾರಗಳನ್ನ ಮಾಡಿದಿರಾ, ಆದ್ರೆ ನೀವು ಚಮತ್ಕಾರದಿಂದ ಜನ್ಮ ಮೃತ್ಯು ಜಡ ವ್ಯಾಧಿಯನ್ನ ಇದು ಅದೃಶ್ಯ ಮಾಡ್ಬೋದಾ ಮನುಷ್ಯ ಜೀವನದಲ್ಲಿ ಅಂತ. ಅವಾಗ ಸರ್ಕಾರ ಹೇಳಿದ್ರು, ಇಲ್ಲ ಅದನ್ನ ನನ್ಗೆ ಮಾಡ್ಲಿಕ್ಕೆ ಆಗಲ್ಲ, ಅದ್ ನಿಮ್ಗಷ್ಟೇ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರು. ಅದಕ್ಕೆ ಯಾರು ದೊಡ್ಡ ಚಮತ್ಕಾರಿಗಳು? ಯಾರು ನಮ್ಮ ಜನ್ಮ ಮೃತ್ಯು ಜಡ ವ್ಯಾಧಿ ರೋಗಗಳು, ವಯಸ್ಸಾಗೋದು, ಸಾವು ಬರೋದು, ಇನ್ನೊಂದ್ಸರಿ ಹುಟ್ಟು ಅಂತ ಮಹಾನ್ ಕ್ಲೇಶಗಳೇನಿದಾವೆ ಅವನ್ನ ಚಮತ್ಕಾರದಿಂದ ಅದೃಶ್ಯ ಮಾಡ್ತಾರೆ. ಅಂತವ್ರು ನಿಜವಾದ ಶಕ್ತಿಶಾಲಿ ವ್ಯಕ್ತಿ ಹೊರತು ಒಂದು ಒಂದು ಮೊಲದಿಂದ ಬೆಕ್ಕು ಮಾಡೋದು, ಬೆಕ್ಕಿನಿಂದ ಇಲಿ ಮಾಡೋದು, ಆ ತರ ಮಾಡೋದು ಚಮತ್ಕಾರ ಅಲ್ಲ ಅಂತ. ಎಷ್ಟೋ ಈ ತರ ಅದಕ್ಕೆ ನಮ್ಮ ಗುರುಗಳು ಒಂದ್ಸರಿ ಪ್ರವಚನದಲ್ಲಿ ಹೇಳಿದ್ರು, ಬೆಕ್ಕಿನ ಇಲಿ ಮಾಡೋದು, ಇಲಿನ ಮೊಲ ಮಾಡೋದು ಸುಲಭ ಇರ್ಬೋದೇನೋ, ಆದ್ರೆ ಈ ತರ ಭೌತಿಕವಾದಿ ಇರುವಂತ ಜನರು, ಭೌತಿಕದಲ್ಲಿ ಗ್ರಸ್ತ ಇರುವಂತ ಜನರು, ವಿಶೇಷವಾಗಿ ಪಾಶ್ಚಾತ್ಯದವರು, ಅವರನ್ನು ಇವರು ಕ್ರಿಶ್ಚಿಯನ್ ಭಕ್ತರು ಮಾಡಿದ್ರಲ್ಲ, ಅದು ಬಹಳ ದೊಡ್ಡ ಚಮತ್ಕಾರ. ಅದಕ್ಕಿಂತ ದೊಡ್ಡ ಚಮತ್ಕಾರ ಯಾವ್ದಲ್ಲ ಅಂತ. ಅದಕ್ಕೆ ಈ ತರ ಸ್ವಲ್ಪ ಪವಾಡ ಮಾಡುವಂತ ಶಕ್ತಿ, ಸ್ವಲ್ಪ ಅಚಿಂತ್ಯ ಶಕ್ತಿ ಸಾಮಾನ್ಯ ಜನರಲ್ಲೂ ಕೂಡ ಇರುತ್ತೆ. ಆದ್ರೆ ಪರಮಾತ್ಮನಲ್ಲಿ ಅಚಿಂತ್ಯ ಶಕ್ತಿ ಪೂರ್ಣವಾಗಿರುತ್ತೆ. ಆ ಪೂರ್ಣವಾಗಿರುವಂತ ಅಚಿಂತ್ಯ ಶಕ್ತಿಯಿಂದ ಅವರು ಭಗವಂತ ಇದ್ದಾರೆ. ಅದಕ್ಕೆ ಸ್ಪಷ್ಟವಾಗಿ ಶಾಸ್ತ್ರದಲ್ಲಿ ಪ್ರಮಾಣ ಇದೆ. ಅದನ್ನ ಯಾವ ಕಾರಣಕ್ಕೂ ಸಾಮಾನ್ಯ ವ್ಯಕ್ತಿಗಳು ಆ ಸ್ಥಾನ ತಗೊಳಕ್ ಆಗಲ್ಲ. ಅದಕ್ಕೆ ಜನರು ತಪಸ್ಸೆಯನ್ನು ತಗೊಂಡು ಜ್ಞಾನ ಅರ್ಜವ ಮಾಡಿ ಈ ತರ ಮೋಸಗಾರ ಭಗವಂತನೇ ಬಯಲು ಮಾಡ್ಬೇಕು. ನಾವು ಕೂಡ ಬಯಲು ಮಾಡಿ ಜನರನ್ನ ಮಾರ್ಗದರ್ಶನ ಕೊಡ್ಬೇಕು, ಮತ್ತೆ ಈ ತರ ಜನರನ್ನ ಉಳಿಸ್ಬೇಕು. ಇದರಿಂದ ಇದನ್ನ ನಾವು ಶಾಸ್ತ್ರದಿಂದ ಅರ್ಥ ಮಾಡ್ಕೋಬಹುದು. ಏನಾದ್ರು ಪ್ರಶ್ನೆಗಳಿದಾವ ಇದರಲ್ಲಿ? ಹರೇ ಕೃಷ್ಣ. ಇದು ವೇದಗಳು ಅಪೌರುಷೇಯ ಅಂತ ಹೇಳ್ತಾರೆ, ಆದ್ರೆ ಯಾವುದೇ ಒಂದು ಸೃಷ್ಟಿಗೆ ಅಥವಾ ರಚನೆಗೆ ಕಾರಣ ಭಗವಂತನೇ ಅಂತಾನೂ ನಾವು ಕೇಳಿದೀವಿ. ಸೊ ಇದು ಭಗವಂತನ ಇಂದನೇ ಅಂದ್ರೆ ಭಗವಂತನಿಂದ ಆಗಿಲ್ಲ, ಇದು ಅನಂತ ಕಾಲದಿಂದ ಇದೆ ಅಂತ ಭಾಗವತದಲ್ಲಿ ಹೇಳ್ತಿದೆ. ಸೊ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಎಲ್ಲದಕ್ಕೂ ಮೂಲ ಭಗವಂತನೇ. ಸೊ ವೇದಗಳಾಗಿರ್ಬೋದು, ಯಾವುದೇ ಒಂದು ವಸ್ತುಗೆ ಮೂಲ ಭಗವಂತನೇ. ಸೊ ಇದು ಹೇಗೆ ಅಪೌರುಷೇಯ, ಮತ್ತೆ ಭಗವಂತ ಹೇಗೆ ಅದನ್ನ ಸೃಷ್ಟಿ ಮಾಡ್ಲಿಲ್ಲ? ನನ್ನ ಪ್ರಶ್ನೆ. ಒಳ್ಳೆ ಪ್ರಶ್ನೆ. ನೋಡಿ, ಭಗವದ್ಗೀತೆಯಲ್ಲಿ ಮೊದಲೇ ಮಾತಂದ್ರೆ ಭಗವಂತನ ಅಚಿಂತ್ಯ ಶಕ್ತಿ. ಅವನು ಕೆಲವೊಂದು ವಸ್ತುಗಳನ್ನ ನಿತ್ಯವಾಗಿ ಇಟ್ಟು ಕೂಡ ಅವನು ಸರ್ವಕಾರಣ ಕಾರಣ ಆಗ್ಬೋದು. ಅಂದ್ರೆ ಪರ್ಮನೆಂಟ್ ಇರ್ತಾವ ಕೆಲವೊಂದು ವಸ್ತುಗಳು, ಅದ್ರ ಬಿಗಿನಿಂಗೇ ಇಲ್ಲ, ಅದ್ರ ಆರಂಭನೇ ಇಲ್ಲ, ಆದ್ರೂ ಕೂಡ ಭಗವಂತ ಎಲ್ಲದಕ್ಕೂ ಮೂಲ ಕಾರಣ ಅಂತ ಆಗ್ಬೋದು. ಈ ಅಚಿಂತ್ಯ ಶಕ್ತಿ ಭಗವಂತನಲ್ಲಿ ಇರುತ್ತೆ. ನಾವು ಮನೆ ಕಟ್ಸಿದ್ರೆ ನಾವು ಬಂದು ಕಟ್ಸಿ ಆ ನಿರ್ಮಾಣ ಮಾಡಿ ಎಲ್ಲ ವಸ್ತುಗಳನ್ನ ತಂದಿಟ್ರೆ ಎಲ್ಲದಕ್ಕೂ ನಾನ್ ಕಾರಣ ಅಂತ ಹೇಳ್ಬೋದು. ಆದ್ರೆ ಇದನ್ನೆಲ್ಲಾದ್ರೂ ಮಾಡದೇನೆ ಕೂಡ ಭಗವಂತ ಅದನ್ನ ಹೇಳ್ಬೋದು. ಆ ಚಿಂತೆ ಶಕ್ತಿ ಅವನಲ್ಲಿರುತ್ತೆ. ಇದೊಂದು ವಿಷಯ. ಇನ್ನೊಂದೇನಂದ್ರೆ, ಎಲ್ಲೂ ನೀವು ಶಾಸ್ತ್ರದಲ್ಲಿ ನೋಡಿ ಭಗವಂತ ನಾನು ಇದನ್ನ ರಚನೆ ಮಾಡಿದ್ದೀನಿ ಅಂತ ಎಲ್ಲೂ ಹೇಳಿಲ್ಲ. ವೇದಗಳ ಬಗ್ಗೆ ಬೇರೆ ಎಲ್ಲಾದ್ರ ಬಗ್ಗೆ ಹೇಳಿದ್ದಾರೆ. ವೇದಾಂತ ಅದಾದ್ಮೇಲೆ ಪುರಾಣಗಳನ್ನು ಭಗವಂತ ರಚನೆ ಮಾಡಿದ್ದಾನೆ. ಎಲ್ಲವನ್ನು ಭಗವಂತ ರಚನೆ ಮಾಡಿದ್ದಾನೆ. ವೇದವ್ಯಾಸ ರೂಪದಲ್ಲಿ ಪುರಾಣಗಳನ್ನ ಬರೆದ್ರು, ಭಾಗವತವನ್ನು ಬರೆದ್ರು, ಮಹಾಭಾರತವನ್ನು ಬರೆದ್ರು, ಆಮೇಲೆ ವೇದಾಂತ ಸೂತ್ರಗಳನ್ನ ಬರೆದ್ರು. ಇದೆಲ್ಲ ಬರೆದಿದ್ದಾರೆ. ಆದ್ರೆ ಎಲ್ಲೂ ನಾನು ವೇದಗಳನ್ನ ಬರೆದಿದ್ದೇನೆ ಅಂತ ಶಾಸ್ತ್ರದಲ್ಲಿ ಎಲ್ಲೂ ಹೇಳಿಲ್ಲ. ಭಗವದ್ಗೀತೆಯಲ್ಲೂ ಕೂಡ ಸರ್ವಸ್ಯಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನ ಅಪೋಹನಶ್ಚ ವೇದೈಶ್ಚ ಸರ್ವೇರಹಂ ಏವ ವೇದ್ಯ ವೇದಾಂತ ಕೃತ್ ವೇದ ವಿದೇಹ ಚಾಹಂ. ವೇದವನ್ನು ತಿಳ್ಕೊಂಡಿದ್ದೇನೆ, ಆಮೇಲೆ ವೇದಾಂತವನ್ನು ಬರೆದಿದ್ದೀನಿ ಅಂತ ಹೇಳಿದ್ದಾರೆ ಅವರು.
ಹೊರತು ವೇದಗಳನ್ನ ಬರೆದಿದ್ದೀನಿ ಅಂತ ಹೇಳಿಲ್ಲ. ಇದು ಒಂದು. ಇನ್ನೊಂದೇನಂದ್ರೆ ಭಗವಂತ ಬೇಕಂತೆ ಆ ವ್ಯವಸ್ಥೆಯನ್ನು ಆ ತರ ಇಟ್ಟಿದ್ದಾನೆ. ಯಾಕೆ? ತೋರಿಸ್ಲಿಕ್ಕೆ. ಏನಂತೆ, ಈ ವೇದಗಳ ಬಗ್ಗೆ ನಿಮ್ಗೆ ಯಾರಿಗೂ ಪ್ರಶ್ನೆ ಕೇಳಲಿಕ್ಕೆ ಆಗಲ್ಲ. ಯಾವ ವಸ್ತು ಪುರುಷ ರಚನೆ ಮಾಡಿದಾನೆ ಅದ್ರ ಬಗ್ಗೆ ನೀವು ಪ್ರಶ್ನೆ ಕೇಳಕ್ ಶುರು ಮಾಡಿ, ಊಹೆ ಮಾಡಿ ಇದು ಸರಿ ಇದೆಯೋ ತಪ್ಪಿದೆಯೋ ಅಂತ. ಇದು ಒಂದೇನಿದೆ ಅಲ್ಲ, ಇದನ್ನ ಭಗವಂತ ಬೇಕಂತೆ ರಿವಿಲೇಷನ್ ಮಾಡಿದಾನೆ. ಕಲ್ಪಾಂತರ, ಕಲ್ಪ ಅಥವಾ ಹಿಂದಿನ ಕಲ್ಪ, ಅನಾದಿ ಕಾಲದಿಂದ ಜನರಿಗೆ ಈ ಮಾರ್ಗದರ್ಶನ ಕೊಡ್ಲಿಕ್ಕೆ ಬೇಕಂತೆ ಆ ವ್ಯವಸ್ಥೆ ಇಟ್ಟಿದ್ದಾನೆ. ಇದು ತಾನು ರಚನೆ ಮಾಡಿಲ್ಲ. ಯಾಕಂದ್ರೆ ಇದು ರಚನೆ ಮಾಡಿದ್ರೆ ಮತ್ತೆ ಕೆಲವೊಂದ್ ಜನ ಪ್ರಶ್ನೆ ಕೇಳ್ಬೋದು, ಇವನು ಕೂಡ ರಚನೆ ಮಾಡಿದಾನೆ, ಅದ್ರಲ್ಲಿ ಏನಾದ್ರು ತಪ್ಪು ಹುಡುಕ್ಬೋದಾ ನಾವು ಅಂತ ಪ್ರಶ್ನೆ ಕೇಳ್ಬೋದು. ಆ ತರ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಬೇಕಂತೆ ಭಗವಂತ ಈ ವ್ಯವಸ್ಥೆನ ಇಟ್ಟಿದ್ದಾನೆ. ವೇದಗಳು ರಚಯಿತ ನಾನು ಅಂತ ಎಲ್ಲೂ ಹೇಳಿ. ಅರ್ಥ ಆಯ್ತಾ? ಎಸ್. ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಪ್ರಭುಜಿ, ಆವಿರ್ಭಾವ ಮತ್ತೆ ನಮ್ಮ ಜನನ ಮತ್ತೆ ಭಗವಂತನ ಜನನ ಬೇರೆ ಬೇರೆ ತರ ಅಂತ ಹೇಳ್ತಾರಲ್ಲ, ಅದು ಹೆಂಗೆ ಅಂತ. ಮತ್ತೆ ಇಲ್ಲಿ ಆವಿರ್ಭಾವ ಅಂತ ಬಂದಿದೆಯಲ್ಲ, ಆ ಪದದ ಅರ್ಥ ಕರೆಕ್ಟ್ ಆಗಿ ಏನ್ ಅರ್ಥ ಪ್ರಭುಜಿ ಅದನ್ನು? ಆವಿಹಿ ಭಾವ ಅಂದ್ರೆ ಅವರು ಪ್ರಕಟರಾಗಿದ್ದಾರೆ ಇಲ್ಲಿ, ಹೊರತು ಅವರು ಪ್ರಕೃತಿಯ ಗುಣಗಳ ಬಲದಿಂದ ಅವ್ರು ಹುಟ್ಟಿಲ್ಲ. ಈಗ ನಮ್ಮ ಜನ್ಮ ಹೇಗಿರುತ್ತೆ? ಪುರುಷ ಪ್ರಕೃತಿ ಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣ ಕಾರಣಂ ಗುಣ ಸಂಗೋಸ್ಯ ಸತ್ ಅಸತ್ ಯೋನಿ ಜನ್ಮಶು. ಅಂದ್ರೆ ನಾವು ನಮ್ಮ ಪೂರ್ವ ಜನ್ಮದಲ್ಲಿ ಯಾವ ತರ ಕರ್ಮಗಳು ಮಾಡ್ತೀವಿ, ಪುಣ್ಯ ಕರ್ಮ ಮಾಡಿರ್ತೀವಿ, ಪಾಪ ಕರ್ಮಗಳನ್ನ ಮಾಡಿರ್ತೀವಿ. ಆ ಕರ್ಮದ ಬಲದಿಂದ ಪ್ರಕೃತಿ ಏನ್ ಮಾಡುತ್ತೆ, ಸತ್ ಅಥವಾ ಅಸತ್, ಒಳ್ಳೆ ಅಥವಾ ಪಾಪ ಯೋನಿಗಳಲ್ಲಿ ನಮ್ಮನ್ನ ಹಾಕುತ್ತೆ. ನಮಗ್ ಬಲಪೂರ್ವಕ, ನಮಗ್ ಸ್ವಾತಂತ್ರ್ಯ ಇಲ್ಲ. ಮುಂದಿನ ಜನ್ಮದಲ್ಲಿ ನಾನು ಇದಾಗ್ಬೇಕು ಅಂತ ಆಯ್ಕೆ ಮಾಡೋ ಸ್ವಾತಂತ್ರ್ಯ ನಮಗಿಲ್ಲ. ಅದು ನಮ್ಮ ಕರ್ಮಾನುಸಾರವಾಗಿ ಪ್ರಕೃತಿನೇ ನಮಗೆ ಆ ಗರ್ಭದಲ್ಲಿ ಹಾಕುತ್ತೆ, ಹೊರತು ನಮಗ ಸ್ವಾತಂತ್ರ್ಯ ಇಲ್ಲ. ಆದ್ರೆ ಭಗವಂತನಿಗೆ ಆತನ ನಿಯಮಗಳಿಲ್ವೇ ಇಲ್ಲ. ಅವನು ಎಲ್ಲಿ ಬೇಕು ತನ್ನ ಇಚ್ಛಾನುಸಾರವಾಗಿ ಪ್ರಕಟ ಆಗ್ತಾನೆ. ಅವನು ತನ್ನ ಲೋಕದಲ್ಲಿ ಆನಂದದಿಂದ ಇರ್ತಾನೆ. ಇಲ್ಲಿ ಯಾವಾಗ ಅವ್ಯವಸ್ಥೆ ಆಗುತ್ತೆ, ಆ ಅವ್ಯವಸ್ಥೆಯನ್ನು ಸರಿ ಮಾಡ್ಲಿಕ್ಕೆ ಅವನು ತನ್ನ ಇಚ್ಛೆಯಿಂದ ಯಾರು ಗರ್ಭ ಬೇಕು ಅದನ್ನ ಆಯ್ಕೆ ಮಾಡಿ ಪ್ರಕಟ ಆಗ್ತಾನೆ. ಅದಕ್ಕೆ ಅವನಿಗೆ ಆವಿರ್ಭಾವ ಅಂತಂತಾರೆ ಅಥವಾ ಪ್ರಾಕಟ್ಯ ಅಂತಂತಾರೆ, ಹೊರತು ಜನ್ಮ ಅಂತನ್ನೋದು. ಜನ್ಮ ಅಂತಂದ್ರೆ ಏನಾಗುತ್ತೆ, ಅದು ಪ್ರಕೃತಿ ನಿಯಮಾನುಸಾರವಾಗಿ ಜನ್ಮ ತಗೊಂಡ್ವಿ ಅಂತ. ಇದು ಅಂತ. ಅಂದ್ರೆ ಭಗವಂತ ನಮ್ ತರ ಈಗ ಯಾರೋ ಒಂದು ಗಂಡು ಹೆಣ್ಣು ಇದ್ರ ತರ ಇದ್ರಿಂದ ಹುಟ್ಟೋದಿಲ್ಲ ಅಂತನ, ಅಥವಾ ಭಗವಂತನಿಗೆ ಯಾವುದೇ ತರ ಹೇಳ್ತೇನೆ, ಭಗವಂತನಿಗೆ ಯಾವುದೇ ತರದ ಬಾಧ್ಯತೆ ಇಲ್ಲ. ಭಗವಂತ ನೇರವಾಗಿ ಬ್ರಹ್ಮನ ಮೂಗಿನಿಂದ ಹುಟ್ಟುತ್ತಾನೆ. ತನ್ನ ಸ್ವಾತಂತ್ರ್ಯದಿಂದ ಹೆಂಗ್ ಬೇಕಾದಂಗೆ ಹುಟ್ಬೋದು. ಕಂಬದಿಂದ ಹುಟ್ಟುತ್ತಾನೆ. ಯಾವ ತಂದೆ ತಾಯಿ ಇಲ್ಲದೆ ಕಂಬವನ್ನು ಒಡೆದು ಹಾಕಿ ಹೊರಗಡೆ ಬರ್ತಾನೆ. ಇಲ್ಲಾಂದ್ರೆ ಬೇಕಂದ್ರೆ ತಂದೆ ತಾಯಿ ಹತ್ರ ಬಂದು ಸಂಭೋಗದಿಂದಾನು ಹುಟ್ಬೋದು. ಭಗವಂತನಿಗೆ ಪೂರ್ಣ ಸ್ವಾತಂತ್ರ್ಯ ಇದೆ. ಏನಂತೆ, ಅವನು ಹಿಂಗಾದ್ರೂ ಆಯ್ಕೆ ಮಾಡ್ಬೋದು, ಹಂಗೂ ಆಯ್ಕೆ ಮಾಡ್ಬೋದು. ಅದಕ್ಕೆ ಯಾವುದೇ ತರದ ನಿಯಮಗಳು ಬಾಧ್ಯತೆಗಳು ಭಗವಂತನಿಗೆ. ಅದಿತಿ ಕಶ್ಯಪ ತಪಸ್ಸೆ ಮಾಡಿದ್ರು, ಅದಾದ್ಮೇಲೆ ಅವ್ರು ಹುಟ್ಟಿದ್ರು. ಆ ತರದ ಜನ್ಮನೂ ಸ್ವೀಕಾರ. ಅಂದ್ರೆ ಇಲ್ಲಿ ನಂದ ಮಹಾರಾಜ ಮತ್ತೆ ಇವ್ರು ತಪಸ್ಸೆ ಮಾಡಿದ್ರಿಂದ ನಮ್ ಮಗ ಬೇಕು ಅಂದಿದ್ರಿಂದ ಅವ್ರು ಇದ್ರಲ್ಲಿ ಅವ್ರು ಭಗವಂತ ಹುಟ್ಟಿದ್ರು. ಹೌದೌದು. ಅಂದ್ರೆ ವಸುದೇವ ದೇವಕಿ ತಪಸ್ಸೆ ಮಾಡಿ 3 ಜನ್ಮವನ್ನು ಬೇರೆ ಬೇರೆ ರೂಪದಲ್ಲಿ ಭಗವಂತನನ್ನು ಪಡ್ಕೊಂಡ್ರು. ಇಲ್ಲಿ ನಂದ ಮಹಾರಾಜ ಯಶೋದಾಮಾಯಿ ಕೂಡ ಆತರ ಅವರಿಗೆ ಭಗವಂತನ ಸಂಘ ಸಿಗ್ತಾ ಇದೆ. ಹರೇ ಕೃಷ್ಣ ಪ್ರಭುಜಿ. ಇದು ಒಂಥರ ತುಂಬಾ ಚೆನ್ನಾಗಿ ನಮಗೆ ಅರ್ಥ ಮಾಡಿಸ್ತಾ ಇದ್ದ ಪ್ರಭುಜಿ. ಭಾಗವತ ಆತರ ಇದೆ ಮಾತಾಜಿ, ನಾವು ಓದಿದಷ್ಟು ತುಂಬಾ ಜ್ಞಾನ ಬರುತ್ತೆ. ನಾವು ಓದಿದಾಗ ಇಷ್ಟೊಂದು ಅರ್ಥ ಹೊಳ್ದಿರಲ್ಲ ಪ್ರಭುಜಿ. ನಾವು ಸುಮ್ನೆ ಓದಿರ್ತೀವಿ. ಈಗ ಆವಿರ್ಭಾವ ಅಂದ್ರೆ ನಾವು ಹುಟ್ಟಿದ್ರು ಅನ್ನ ಅಷ್ಟೇ ಅರ್ಥ ಬರುತ್ತೆ, ತಿಳ್ಕೊಂಡಿದೀವಿ ಹೊರತು ಈ ತರ ಬೇರೆ ಬೇರೆ ಅದಕ್ಕಿರೋ ಅರ್ಥಗಳಾಗ್ಲಿ ಅಂತ ಇದೆಲ್ಲ ಯೋಚನೆ ಬಂದಿರಲ್ಲ. ಅವಾಗ ನಿಮ್ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದಾಗ ಇದೆಲ್ಲ ಯೋಚನೆಗಳು ಬರುತ್ತೆ. ಹಂಗಂದ್ರೆ ಹೆಂಗ್ ನಿಂತ್ಬೋದು, ಇದೆಲ್ಲ ಏನಿರ್ಬಹುದು ಅಂತ. ಮತ್ತೇನಾದ್ರೂ ಪ್ರಶ್ನೆಗಳಿದಾವ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಈರುಳ್ಳಿ ಬೆಳ್ಳುಳ್ಳಿ ತಿನ್ಕೊಂಡು ಕೆಲವರು ಭಕ್ತಿ ಮಾಡ್ತಾರಲ್ವಾ? ನೋಡಿ, ಭಕ್ತಿ ನೀವು ಹರೇ ಕೃಷ್ಣ ಮಂತ್ರ ಜಪ ಮಾಡ್ತಾನು ಭಕ್ತಿ ಮಾಡ್ಬೋದು. ಅದರಿಂದ ಪ್ರಗತಿ ಆರಂಭ ಆಗುತ್ತೆ ಖಂಡಿತ. ನೀವು ಭಗವದ್ ದೇವಸ್ಥಾನಕ್ಕೆ ಹೋಗಿ ಒಂದ್ಸರಿ ಕೈ ಮುಗಿದ್ರು ಕೂಡ ಭಕ್ತಿ ಆರಂಭ ಆಗುತ್ತೆ. ಒಂದು ದೇವಸ್ಥಾನದಲ್ಲಿ 1 ಗಂಟೆ ಬಾರಿಸಿದ್ರು ಭಕ್ತಿ ಆರಂಭ ಆಗುತ್ತೆ. ಅದಕ್ಕೆ ಏನ್ ಕಾರ್ಯ ಮಾಡಿದ್ರು ಭಕ್ತಿ ಆಗುತ್ತೆ.
ಆದ್ರೆ ನೀವು ಭಕ್ತಿಯಲ್ಲಿ ಗಂಭೀರ ಆಗ್ಬೇಕು. ಭಗವಂತನ ಹತ್ರ ಬರ್ಲಿಕ್ಕೆ ತುಂಬಾ ಗಂಭೀರವಾಗಿ ಪ್ರಯತ್ನ ಮಾಡ್ಬೇಕು. ಈ ಜನ್ಮ ಮೃತ್ಯು ಚಕ್ರದಿಂದ ಹೊರಗಡೆ ಬರ್ಲಿಕ್ಕೆ ಸೀರಿಯಸ್ ಆಗಿ ಪ್ರಯತ್ನ ಮಾಡ್ಬೇಕಂದ್ರೆ ಅವಾಗ ತಪಸ್ಸೆ ತಗೊಳ್ಬೇಕಾಗುತ್ತೆ. ಅವಾಗ ಈರುಳ್ಳಿ ಬೆಳ್ಳುಳ್ಳಿ ಬಿಡ್ಬೇಕಾಗುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ತುಂಬಾ ತಾಮಸಿಕ. ಅದರಲ್ಲಿ ಆ ಇದು ಬಹಳಷ್ಟು ತಾಮಸ ಇರೋ ಕಾರಣದಿಂದ ಅದರಿಂದ ಭಕ್ತಿ ನಾಶ ಆಗುತ್ತೆ. ನಾವು ನಮ್ ಜೀವನದಲ್ಲಿ ನೋಡಿದ್ದೇವೆ. ಅವಾಗ ಇವು ಸ್ವೀಕಾರ ಒಂದ್ ಕಾಲದಲ್ಲಿ ನಮ್ಮ ದುರದೃಷ್ಟ, ಒಂದ್ ಕಾಲದಲ್ಲಿ ಸ್ವೀಕಾರ ಮಾಡ್ತಿದ್ರು. ಆದ ಸಮಯದಲ್ಲಿ ಚೇತನೆ ತುಂಬಾ ತಾಮಸಿಕವಾಗಿತ್ತು. ಭಗವಂತನ ಕೃಪೆಯಿಂದ, ಭಕ್ತಿ ಮಾರ್ಗದಲ್ಲಿ ಆಚಾರ್ಯ ಕೃಪೆಯಿಂದ ನಾವು ಅದನ್ನ ಬಿಟ್ಟ ತಕ್ಷಣ ಚೇತನೆ ಬಹಳ ವೃದ್ಧಿ ಆಗಿದೆ. ಭಗವಂತನ ಸೇವೆ ಮಾಡ್ಲಿಕ್ಕೆ ಬಹಳ ಒಳ್ಳೆ ಚೇತನೆ ಆಗ್ತಾ ಇದೆ. ಅದಕ್ಕೆ ಎಲ್ಲರೂ ಬಿಟ್ಟು ನೋಡ್ಬೇಕು. ತುಂಬಾ ಭಕ್ತಿಯಲ್ಲಿ ಪ್ರಗತಿ ಆಗುತ್ತೆ, ಮತ್ತೆ ನಮ್ ಚೇತನೆ ತುಂಬಾ ಚೆನ್ನಾಗಾಗುತ್ತೆ. ಮತ್ತೆ ಬೇರೆ ಬೇರೆ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಇವಾಗ ಇಸ್ಕಾನ್ ಅಂದ್ಬಿಟ್ಟು ಅಲ್ಲಿ ಎಲ್ಲೇ ಕೂಡ ಆಧ್ಯಾತ್ಮಿಕ ಒಂದು ಜೀವನ ಮಾಡ್ಬೇಕಂದ್ರೆ ಅವ್ರು ಯಾರು ಕೂಡ 4 ನಿಯಮಗಳ ಬಗ್ಗೆ ಹೇಳೋದೇ ಇಲ್ಲ. ಅದ್ರ ಬಗ್ಗೆ ಏನು ಹೈಲೈಟ್ಸ್ ಇಲ್ಲ. ಕೇವಲ ಬರೀ ಭಕ್ತಿ ಮಾಡಿ ನೀವ್ ಏನ್ ತಿಂತೀರಾ ತಿನ್ನಿ, ಏನ್ ಮಾಡ್ತೀರಾ ಮಾಡಿ ಅನ್ನುವಂಥದ್ದನ್ನೇ ಹೇಳ್ಕೊಡ್ತಿದ್ದಾರೆ. ಬೇರೆ ಯಾವ್ದು ಈ ತರ ಪರ್ಟಿಕ್ಯುಲರ್ ಆಗಿ ನಾವ್ ಹೇಗೆ ವೈಷ್ಣವ ಆಗೋದಕ್ಕೆ ಈ 4 ನಿಯಮಗಳು ಕಡ್ಡಾಯ ಇದೆ, ಆತರ ಅವ್ರು ಯಾರು ಕಡ್ಡಾಯನೇ ಮಾಡಿಲ್ಲ. ಸೊ ಹಾಗಾಗಿ ಆಧ್ಯಾತ್ಮಿಕ ಜೀವನ ಭೌತಿಕ ಜೀವನಕ್ಕೆ ಏನು ವ್ಯತ್ಯಾಸನೇ ಇಲ್ಲ ಅನ್ನೋ ರೀತಿಯಾಗಿ ಅವರು ಇದು ಮಾಡ್ತಿದ್ದಾರೆ, ಪ್ರಚಾರ ಮಾಡ್ತಿದ್ದಾರೆ. ಅದೇ ಕಾಚಿನ ಬಳೆಗಳು ಬೇಕಂದ್ರೆ ಎಲ್ಲಾ ಅಂಗಡಿಯಲ್ಲಿ ಸಿಗ್ತವೆ. ಆದ್ರೆ ಮುತ್ತು ರತ್ನಗಳು ವಜ್ರ ಬೇಕಂದ್ರೆ ಒಂದ್ ಸ್ವಲ್ಪ ಖರ್ಚು ಮಾಡ್ಬೇಕು, ಒಂದ್ ಸ್ವಲ್ಪ ಪರೀಕ್ಷೆ ಮಾಡ್ಬೇಕು. ಅದೇ ತರ ಇದೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ ಪ್ರಭು. ಧನ್ಯವಾದ ಪ್ರಭು, ಆದ್ರೆ ಇದು ರಿಟರ್ನ್ ಫಾರ್ಮ್ಯಾಟ್ ಹೀಗೆ ಬಂತು ಪ್ರಭು, ವೇದಾಸ್ ಅದು? ಸೊ ವೇದಗಳು ಅಪೌರುಷೇಯ ಬೇರೆ ಬೇರೆ ಋಷಿಗಳಿಗೆ ಬೇರೆ ಬೇರೆ ಕಾಲದಲ್ಲಿ ಗೋಚರ ಆಗಿತ್ತು. ಬೇರೆ ಬೇರೆ ಯುಗಗಳಲ್ಲಿ, ಕಾಲಗಳಲ್ಲಿ ಒಂದೊಂದ್ ಸರ್ತೆ ಉಪನಿಷತ್ಗಳು ಬಂದಿದಾವೆ, ಒಂದೊಂದ್ ಸರ್ತೆ ಬ್ರಾಹ್ಮಣ ಬಂದಿದೆ, ಆರಣ್ಯಕ ಬಂದಿದೆ. ಆದ್ರೆ ಇದು ತುಂಬಾ ವಿಸ್ತೃತವಾಗಿತ್ತು. ವೇದವ್ಯಾಸರು ಅದನ್ನ ಎಲ್ಲಾ ಬರೆದು ಒಂದ್ ಕಡೆ ಲಿಖಿತ ರೂಪದಲ್ಲಿ ತಂದಿದ್ರು. ಅದಕ್ಕಿಂತ ಮುಂಚೆ ಬರೀ ಶ್ರುತಿ ಅಂದ್ರೆ ಕೇಳೋದ್ರಿಂದ ಬರ್ತಾ ಇದೆ. ಅದಕ್ಕೆ ವೇದದಲ್ಲಿ ಮಂತ್ರಕ್ಕೆ ಸ್ವರ ಇರುತ್ತೆ. ಆ ಸ್ವರ ರೂಪದಲ್ಲಿ ಕೇಳಿ ಪ್ರತಿಯೊಂದ ಇದ್ರಲ್ಲಿ ಮನುಷ್ಯ ಗೊತ್ತಾಯ್ತು ಕಲಿಯುಗ ಜನರು ಕಡಿಮೆ ಬುದ್ಧಿಯವರು ಅಂತ. ಅದಕ್ಕೆ ಅವರು ಅದನ್ನ ಬರೆದಿಟ್ಟು ಮನುಷ್ಯ ಸಮಾಜ. ನೀವು ಆವಾಗ್ಲೇ ಅವ್ರು ಬರ್ದಿಲ್ಲ ಅಂತಂದ್ರಲ್ಲ, ಅದಕ್ಕೆ. ಅಂದ್ರೆ ಬರ್ದಿಲ್ಲ ಅಂದ್ರೆ ಮನುಷ್ಯ ರಚನೆ ಮಾಡಿಲ್ಲ. ಓಕೆ ಪ್ರಭು. ಏನು ಶ್ರುತಿ ಸಂಪ್ರದಾಯ ಏನ್ ಕೇಳ್ಕೊಂಡ್ ಬರ್ತಾ ಇದೆಯಲ್ಲ, ಆ ಕೇಳ್ಕೊಂಡ್ ಬರ್ದಿದ್ದನ್ನ ಯಥಾರೂಪವಾಗಿ ಬರೆದಿದ್ದಾರೆ ಹೊರತು ತಮ್ಮ ಮನಸ್ಸಿನಿಂದ ಏನು ರಚನೆ ಮಾಡಿರೋ ವೇದಗಳು. ಎಸ್ ಪ್ರಭು. ಓಕೆ ಸರಿ ಪ್ರಭು, ಅಂದ್ರೆ ಮುಗಿಸೋಣ ಈಗ. ಓಕೆ. ಹರೇ ಕೃಷ್ಣ. ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸೋಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕಿ ಜೈ. ಹರೇ ಕೃಷ್ಣ.